ನಮ್ಮ ವೆನ್ಯೂ ಪಾರ್ಟ್ನರ್ಸ್ PCPA ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್. ಈ ಆಡಿಟೋರಿಯಂನಲ್ಲಿ ನಾಟಕ, ಮ್ಯೂಸಿಕ್ ಕಾನ್ಸರ್ಟ್ಸ್, ಡ್ಯಾನ್ಸ್ ಶೋಸ್, ಪ್ರೈವೇಟ್ ಈವೆಂಟ್ಸ್, ಸ್ಟ್ಯಾಂಡ್ ಅಪ್ ಕಾಮಿಡಿ ಹೀಗೆ 10 ಹಲವು ಕಾರ್ಯಕ್ರಮಗಳನ್ನ ಮಾಡಬಹುದು ಅಥವಾ ನೋಡಬಹುದು. ಇಲ್ಲಿನ ಸ್ಟೇಜ್, ಸೀಟಿಂಗ್ ಅರೇಂಜ್ಮೆಂಟ್, ಗ್ರೀನ್ ರೂಮ್ ಎಲ್ಲವೂ ಇಂಟರ್ನ್ಯಾಷನಲ್ ಕ್ಲಾಸ್ನಲ್ಲಿದೆ. ಈ ಆಡಿಟೋರಿಯಂ ಇರೋದು ಬೆಂಗಳೂರಿನ ಕೋಣನಕುಂಟೆಯಲ್ಲಿ. ಗೋ ಚೆಕ್ ಇಟ್ ಔಟ್. ಎಲ್ರಿಗೂ ನಮಸ್ಕಾರ. ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ ಹೊಸ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ತೇಜು ಬೆಳವಾಡಿ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ಸ್. ಜಸ್ಟ್ ಫೀಲ್ ಸೋ ಸ್ಟ್ರೇಂಜ್ ಅಲ್ಲ? ಅಲ್ಲಿ ಹಿಂದ್ಗಡೆ ಸ್ಟೇಜ್ ಹಿಂದ್ಗಡೆ ಇರೋದಕ್ಕೆ Yes, and talking to me like this also. Okay. Okay, let's begin. Okay. ರೂಮ್ ಗುಟ್ಟುಗಳು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪಾಡ್ಕಾಸ್ಟ್ ಏನಕ್ಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಬೇಸಿಕಲಿ ರಂಗಭೂಮಿ ಎಸ್ಪೆಷಲಿ ಬಿಫೋರ್ ಮೊಬೈಲ್ ಅಥವಾ ಈ ಗ್ಯಾಡ್ಜೆಟ್ಸ್ ಎಲ್ಲ ಏನು ಬಂದಿತ್ತು, ಅಥವಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇವೆಲ್ಲದಕ್ಕಿಂತ ಮುಂಚೆ ಹೇಗಿತ್ತು ಅನ್ನೋದನ್ನು ತಿಳ್ಕೊಂಡು, ಅದ್ರ ಜೊತೆಗೆ ರಂಗಭೂಮಿ ಎಷ್ಟು ಮಜಾ ಅನ್ನೋದು ಈಗಿನ ಜನ್ರೇಷನ್ ಅವ್ರಿಗೆ ಗೊತ್ತಾಗ್ಲಿ ಅನ್ನೋ ಒಂದು ಕಾರಣಕ್ಕೆ ಮಾಡ್ತಾ ಇರೋವಂಥದ್ದು. ಸೊ ವೇರ್ ಡಿಡ್ ಇಟ್ ಆಲ್ ಬಿಗ್ಯಾನ್ ಫಾರ್ ಯು? ಥಿಯೇಟರ್ ಅನ್ನೋದು ಹೇಗೆ ಶುರುವಾಯಿತು, ಯಾವಾಗ ಶುರುವಾಯಿತು? ಸೊ ಥಿಯೇಟರ್ ಅನ್ನೋದು ಯಾವಾಗ್ಲೂ ಇತ್ತಲ್ವ. ನಮ್ಮ ಮನೆ ಹೆಸರು ಗ್ರೀನ್ ರೂಮ್ ಆಗಿತ್ತು. ನಾನು ಇವನ್ ಕೇಳ್ದಾಗ್ಲು ಗ್ರೀನ್ ರೂಮ್ ಎಲ್ಲಾಗ್ತದೆ ಅಂದ್ರೆ ಫಾರ್ ಅ ಸೆಕೆಂಡ್ ನಂಗೆ ಗ್ರೀನ್ ರೂಮ್ ಅನ್ನೋ ತಕ್ಷಣ ನೆನಪಾಗದೆ ನಮ್ಮ ಅಜ್ಜಿ ಮನೆ. ಓಕೆ. ಸೊ ಥಿಯೇಟರ್ ಅಂದ್ರೆ ಎಲ್ಲಾರು ಥಿಯೇಟರಲ್ಲೇ ಬೆಳ್ಕೊಂಡು ಹೋಗೋದು ಅಂತಾನೆ ಅನ್ಕೊಂಡಿದ್ದೆ ನಾವು. ಥಿಯೇಟರ್ ಯಾವಾಗ್ಲೂ ಇತ್ತು. ನಾನು ಪರಿಚಯ ಆಕ್ಟರ್ ಆಗಿ ಪರಿಚಯ ಆಗಿದ್ದು 2008. ಸೊ ವೇರ್, ಹೇಗೆ? ನಮ್ಮ ಅಜ್ಜಿ ನಾಟಕಗಳಲ್ಲಿ ನನ್ನನ್ನು ಅವ್ರು ಹಾಕೋತಾ ಇರ್ಲಿಲ್ಲ ಆಯ್ತಾ. ಅವರು ಬರೀ ಅವ್ರ ಫೇವ್ರೆಟ್ ಮೊಮ್ಮಕ್ಕಳನ್ನ ಹಾಕೋತಾ ಇದ್ರು. ಆ್ಯಂಡ್ ನಾನು ಅವಾಗ ಅದೇ ಓದೋದ್ರಲ್ಲಿ ಏನು ಅಷ್ಟು ಚೆನ್ನಾಗಿರ್ಲಿಲ್ಲ. ಸೊ ಅಜಿಬಾಜಿಗೆ ಒಂಥರ ಇತ್ತು, ಓನ್ಲಿ ಫ್ಯೂ ಈ ಕ್ವಾಲಿಟೀಸ್ ಇದ್ರೆ ಯು ಕ್ವಾಲಿಫೈ ಟು ಬಿ ಅ ಥಿಯೇಟರ್ ಆ್ಯಕ್ಟರ್. ಅಂದರೆ ಅವ್ರು ಏನು ಕ್ವಾಲಿಫಿಕೇಶನ್ಸ್ ಏನು, ಅಕಾಡೆಮಿಕಲಿ ಯು ಶುಡ್ ಬಿ ವೆರಿ ಗುಡ್, ಕರ್ನಾಟಿಕ್ ಮ್ಯೂಸಿಕಲಿ ಯು ಶುಡ್ ಬಿ ಟ್ರೈನ್ಡ್, ಯು ಶುಡ್ ಬಿ ಅ ಡಾನ್ಸರ್, ಯು ಶುಡ್ ಲುಕ್ ಅ ಸರ್ಟನ್ ವೇ, ಶುಡ್ ಹ್ಯಾವ್ ಅ ಸರ್ಟನ್ ಹೈಟ್. ಅವ್ರಿಗೆ ಅಷ್ಟೊಂದು ಏನೋ ಇತ್ತು ಆಯಿತಾ. ಸೊ ನಾನು ನೆವರ್ ಥಾಟ್ ಐ ಕ್ಯಾನ್ ಬಿ ಅನ್ ಆ್ಯಕ್ಟರ್. ನಾನು ಸ್ಕೂಲಲ್ಲಿ ಅದೇನೋ ಅದು ಸತ್ಯವಾನ್ ಸಾವಿತ್ರಿ ಅಂತ ಯಾವುದೋ ನಾಟಕ ಮಾಡಿದ್ವಿ 2008. ಅದಕ್ಕೆ ಅಜಿಬಾಜಿನ ಚೀಫ್ ಗೆಸ್ಟ್ ಕರೆದಿದ್ರು. ಓಕೆ. ಆ್ಯಂಡ್ ಅಲ್ಲಿ ಶಿ ವಾಸ್ ಲೈಕ್, ಹೇ ಇದೆಲ್ಲ ಬರುತ್ತಾ ನಿನಗೆ ಅಂತ. ಶಿ ವಾಸ್ ವೆರಿ ಹ್ಯಾಪಿ ಇದೆ. ಅದಾದ್ಮೇಲಿಂದ ಮನೆಯವ್ರ ಜೊತೆನೂ ಮಾಡ್ತಾ ಇದ್ದೆ, ಆಚೆ ಕಡೆನೂ ಮಾಡಕ್ ಶುರು. ಸೊ ಯು ಟುಕ್ ಅಜ್ಜಿ ಬಾಜಿ ಅಂದ್ರೆ ಮನೆ ತುಂಬಾ ಅಜ್ಜಿಗಳಿದ್ರು. ಸೊ ಅಜ್ಜಿ ನಾಮಗಿರಿ, ಅಜ್ಜಿ ಶೇಷಮ್ಮ, ಅಜ್ಜಿ ಶಾರದೆ, ಅಜ್ಜಿ ಭಾರ್ಗವಿ. ನನ್ನ ಕಸಿನ್ ಅಂದ್ರೆ ಫಸ್ಟ್ ಗ್ರ್ಯಾಂಡ್ ಡಾಟರ್ಗೆ ಭಾರ್ಗವಿ ಅನ್ನೋ ಗೊತ್ತಾಗ್ತಿರ್ಲಿಲ್ಲ. ಸೊ ಬಾಜಿ ಆಯ್ತು. ನಾವು ಯೂನಿವರ್ಸಲಿ ಶೀಸ್ ಅಜ್ಜಿ ಬಾಜಿ. ಸೊ ಕಮಿಂಗ್ ಫ್ರಮ್ ಅ ಜನರೇಷನ್ ಆಫ್ ಆರ್ಟಿಸ್ಟ್, ಓಕೆ, ಮೇಕಪ್ ನಾಣಿ ಅವರು, ಭಾರ್ಗವಿ ಅಮ್ಮ ಅವರು, ಪ್ರಕಾಶ್ ಬೆಳವಾಡಿ ಅವರು, ಪ್ರದೀಪ್ ಬೆಳವಾಡಿ, and then I think Meghana also is an actor. So how difficult was it for you as a child? So ಈಗ ಸ್ಟೇಜ್ ಹೋಗ್ಬೇಕು, as you said, ಅಜ್ಜಿ never recognized you ಅಂತ ಹೇಳಿ. Was it Papa who pushed you there, or right now you're an artist, like you are into this industry as an actor? So what is it that, you know, that moment which made you like, I want to do this, ನಾನು ಇದನ್ನೇ ಚೂಸ್ ಮಾಡ್ತೀನಿ ಅಂತ ಹೇಳಿ ಬಂದಿದ್ದು? ಇಲ್ಲ, ಅಪ್ಪ ಪುಷ್ ಮೀ ದ ಅದರ್ ವೇ. ಅಂದರೆ ಸೊ ನಾನು ನೀನಾಸಂಗ್ ಹೋದಾಗ್ಲೂ ಹಿ ಮೇಡ್ ಮಿ ಪ್ರಾಮಿಸ್ ನಾನು ಯಾವತ್ತೂ ಪ್ರೊಫೆಷನಲ್ ಆ್ಯಕ್ಟರ್ ಆಗಲ್ಲ ಅಂತ. ದ ಡೇ ಬಿಫೋರ್ ಮೈ ಕೋರ್ಸ್ ಸ್ಟಾರ್ಟೆಡ್ ಹಿ ಮೇಡ್ ಮಿ ಪ್ರಾಮಿಸ್ ಐ ನೆವರ್ ಬಿಕಮ್ ಅ ಪ್ರೊಫೆಷನಲ್ ಆ್ಯಕ್ಟರ್, ವಿಚ್ ಆರ್ ಕೈಂಡ್ ಆಫ್ ಬ್ರೋಕನ್. ಓಕೆ. ಬಟ್ ಅಪ್ಪಂಗೆ ಇಷ್ಟ ಇರಲಿಲ್ಲ ಪ್ರೊಫೆಷನಲ್ ಆಗಿದೆ ನಾವು ಮಾಡೋದು, ಯಾವಾಗಲೂ ಹವ್ಯಾಸ ರಂಗಭೂಮಿಯಾಗಿ ಇರಬೇಕಿದು ಅಂತ ಅಪ್ಪನ ನಂಬಿಕೆ.
ಆಮೇಲೆ ಎಲ್ಲರೂ ಮಾಡ್ತಾ ಇದ್ರಲ್ಲ, ವೇರ್ ಎಮ್ ಐ, ಹೌ ವಿಲ್ ಐ ಫೈಂಡ್ ಮೈ ಪ್ಲೇಸ್, ಆ ಥರ ಯಾವತ್ತೂ ಆಗಿರಲಿಲ್ಲ ಆಯ್ತಾ ನನಗೆ. ಐ ನೋ ದೇ ಡಿಡ್ಂಟ್ ರೆಕಗ್ನೈಸ್ ಮಿ, ಬಟ್ ಐ ಫೆಲ್ ಲೈಕ್ ಐಮ್ ಅ ಪರ್ಫಾರ್ಮರ್, ಐ ಆಮ್ ಅ ಬಾರ್ನ್ ಪರ್ಫಾರ್ಮರ್ ಅಂತ ಇತ್ತು ನನಗೆ. ಅಂದರೆ ಈವನ್ ವೆನ್ ಐಮ್ ನಾಟ್ ಆ್ಯಕ್ಟಿಂಗ್, ನಮ್ಮ ಮನೆಯಲ್ಲಿ ಐ ಫೀಲ್ ಲೈಕ್ ಜಗವೇ ರಂಗಭೂಮಿ ಜನರು ಬರೆಯೋಣ, ಸೊ ಐ ಫೀಲ್ ಲೈಕ್ ಐಮ್ ಆಲ್ವೇಸ್ ಆ್ಯಕ್ಟಿಂಗ್ ಆಯಿತಾ. ಆ್ಯಂಡ್ ನನಗೆ ಮೋರ್ ದೆನ್ ಆ್ಯಕ್ಟಿಂಗ್ ಇಟ್ ಸೆಲ್ಫ್ ಇದೆಯಲ್ಲ, ಅದ್ರ ಪ್ರಿಪ್ರೇಷನ್ ಸಖತ್ ಇಷ್ಟ ಆಗುತ್ತೆ. ಅಂದರೆ ನನಗೆ ನಾಟಕದ ಸ್ಕ್ರಿಪ್ಟ್ ಮುಂಚೆ ಎಲ್ಲ ಕೊಡ್ತಾ ಇರಲಿಲ್ಲ. ಅಂದರೆ ಎಸ್ಪೆಷಲಿ ಆಜುಬಾಜು ನಾಟಕಗಳಲ್ಲಿ ಸ್ಕ್ರಿಪ್ಟ್ ಕೊಟ್ಬಿಡ್ತಾ ಇರಲಿಲ್ಲ. ನಿಮ್ಮ ಲೈನ್ಸ್ ಏನಿದೆ ಅದು ಯು ಹ್ಯಾವ್ ಟು ಲರ್ನ್ ಆ್ಯಂಡ್ ಕಮ್ ಥರ ಇತ್ತು. ಸೊ ಐ ವುಡ್ ಸಿಟ್ ಆ್ಯಂಡ್ ರೈಟ್ ನನ್ನ ಲೈನ್ಸ್ನ ನಾನು ಒಬ್ಬಳೇ ರಿಹರ್ಸಲ್ ತಂಡದ ನನ್ನ ಕಸಿನ್ಸ್ ಆಗ್ಬೋದು ಅಥವಾ ಬೇರೆ ಕಡೆಯಿಂದ ನನ್ನ ಕಾಲದಿಂದ ಒಂದು ಅಜಿಬಾಜಿ ನಾನಿ ತಾತನ ಜೊತೆ ನಾಟಕ ಮಾಡ್ತಿದ್ದವರಲ್ಲಿ ಐ ವಾಸ್ ಓನ್ಲಿ ಒನ್ ವುಡ್ ಸಿಟ್ ಆ್ಯಂಡ್ ರೈಟ್ ಮೈ ಲೈನ್. ಆ್ಯಂಡ್ ಐ ವುಡ್ ಲವ್ ಲರ್ನಿಂಗ್ ಮೈ ಲೈನ್ಸ್, ವಾಕ್ ಮಾಡ್ತಾ ನನ್ನ ಲೈನ್ಸ್ ಕಲ್ತ್ಕೊಳ್ಳೋದು. ಐ ಲವ್ ದ ಹೋಲ್ ಪ್ರಾಸೆಸ್ ಆಫ್ ಬೀಯಿಂಗ್ ಅದೇ ಗುಂಗಲ್ಲಿರೋದಿತ್ತಲ್ಲ, ಅದು ನಂಗೆ ತುಂಬ ಇಷ್ಟ ಆಯಿತು ಇಷ್ಟೇ. ಸೊ ಐ ಥಿಂಕ್ ದಟ್ ಕಮ್ಸ್ ಫ್ರಮ್ ಮನೆಯಲ್ಲೇ ಥಿಯೇಟರ್ ನಡೀತಾ ಇದ್ರೆ ಸಮ್ ವಾಸ್ ಆಲ್ವೇಸ್ ಪ್ರಾಕ್ಟಿಸಿಂಗ್ ಲೈನ್ಸ್ ಅಲ್ವಾ. So that had an impact on you? Yeah, for sure. Yeah. Okay. I remember, I mean, I've got this information in the show about what is it that ಮೇಕಪ್ ನಾಣಿ ಅವರ ಮೊಮ್ಮಗಳಾಗಿ ತುಂಬ ಚಿಕ್ಕ ವಯಸ್ಸಿನಲ್ಲೇ ಆ ಕಲೆನ ಯಾರ ಮೇಲೂ ಪ್ರಯೋಗಿಸಿದ್ರಂತೆ, ಯಾರದು? ನಾಟ್ ನಾಣಿ ತಾತಂದ ಮೊಮ್ಮಗಳಾಗಿ ಮಾಡಿದ್ದು ಅಂತಲ್ಲ, ಬಟ್ ನಾಣಿ ತಾತ ಯಾವಾಗಲೂ ವೆರಿ ಸ್ಟ್ರಿಕ್ಟ್ ಪರ್ಸನ್ ಆಯ್ತಾ. ಮತ್ತು ನಮ್ಮ ಮನೆಯಲ್ಲಿ ಇದ್ದಿದ್ದು ಆಚೆ ಕಡೆ ಬಂದಾಗ ನಾನು ನೀನಾಸಂಗ್ ಹೋದ್ಮೇಲೆ ಐ ಫೌಂಡ್ ಔಟ್ ದಟ್ ಹಿ ವಾಸ್ ಅ ಜೋವಿಯಲ್ ಮ್ಯಾನ್. ಅಲ್ಲಿವರೆಗೂ ಮನೆಯಲ್ಲಿ ಇದ್ದಿದ್ರು ದಟ್ ಹಿ ಇಸ್ DDLJ ನಲ್ಲಿ ಅವ್ರ ಫಾದರ್ ಫಿಗರ್ ಇದಾರಲ್ಲ ಆ ಥರ ಪರ್ಸನ್ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಸೊ ನಾಣಿ ತಾತನ ಒಂದು ಡಿಸ್ಟೆನ್ಸಲ್ಲಿ ನಾನು ನೋಡ್ತಾ ಇದ್ದಿದ್ದು. ಆ್ಯಂಡ್ ಹಿ ವುಡ್ ಬಿ ವೆರಿ ಪ್ರಿಸೈಸ್, ಅವ್ರ ಮೀಸನ್ನ ಸೆಟ್ ಮಾಡ್ಕೊಳ್ಳೋದಾಗ್ಬೋದು ಅಥವಾ ಬ್ರಷಸ್ನ ಅಲೈನ್ ಮಾಡ್ಕೊಳ್ಳೋದಾಗ್ಬೋದು. ಸೊ ಮೆಸ್ಮರೈಸಿಂಗ್ ಆಗಿತ್ತು ಆಯಿತಾ ಅವ್ರ ಕೆಲಸ ಪ್ರಿಪರೇಷನ್ ನೋಡೋದಕ್ಕೆ. ಆ್ಯಂಡ್ ಐ ಡೋಂಟ್ ನೋ, ಮೇ ಬಿ ಅದನ್ನು ನೋಡಿ ಬಂದಿರೋದು, ಐ ಡೋಂಟ್ ನೋ ವಾಟ್ ಇಟ್ ವಾಸ್. ಓಕೆ, ನನ್ನ ರಸ್ತೆನಲ್ಲಿ ಶಿಲ್ಪಾ ಅಂತ ನನ್ನ ಫ್ರೆಂಡ್ ಇದ್ಲು. ಐ ವಾಸ್ ಸೆವೆನ್ 4 ಮ್ಯಾಕ್ಸಿಮಮ್ 5 years ಆಯ್ತು. ಓಕೆ, ಅವಳು ನನಗಿಂತ 1 ವರ್ಷ ಚಿಕ್ಕವಳು. ಆ್ಯಂಡ್ ನಮ್ಮ ಮನೆಯಲ್ಲಿ ಏನು, ಐ ಸ್ವೇರ್ ಐಮ್ ನಾಟ್ ಎಕ್ಸಾಜರೇಟಿಂಗ್, ನಂಗೆ ಗೊತ್ತು ಎಲ್ಲ ನಮ್ಮ ಮನೆಯಲ್ಲಿ ನೋ ವಿ ನೆವರ್ ಡಿಡ್ ದಟ್ ಅಂತಾರೆ. ಬಟ್ ಅಮ್ಮ ಆಫೀಸ್ಗೆ ಹೊಟ್ಟೋಗಿರೋದು, ಅಪ್ಪ ಎಲ್ಲೋ ಆಚೆ ಹೋಗಿರೋದು. ಮನೆಯಲ್ಲಿ ಮಕ್ಕಳು ಮಲಗಿರೋರು, ಐ ವುಡಂಟ್ ಸ್ಲೀಪ್ ಮಧ್ಯಾಹ್ನ ಹೊತ್ತು. ಐ ವಾಸ್ ವೆರಿ ಹೈಪರ್ ಆಯ್ತಾ. ಸೊ ನನ್ನನ್ನು ಬಿಕಾಸ್ ಐ ಶುಡಂಟ್ ಡಿಸ್ಟರ್ಬ್ ಅದರ್ ಕಿಡ್ಸ್ ಆರ್ ಸ್ಲೀಪಿಂಗ್, ನನ್ನನ್ನು ಆಚೆ ಕಡೆಯಿಂದ ಲಾಕ್ ಮಾಡೋರು. ಓಕೆ, ರೂಮಲ್ಲಿ. ಆ್ಯಂಡ್ ಐ ವುಡ್ ಬಿ ಲೈಕ್, ಓ ಲಾಕ್ ಮಾಡ್ತೀರಾ ಫೈನ್ ಅಂದ್ಬಿಟ್ಟು ಪೌಡರ್ ಎಲ್ಲ ನೆಲದ ಮೇಲೆ ಹಾಕೊಂಡು ಸ್ಕೇಟಿಂಗ್ ಮಾಡೋದು. ಅಥವಾ ಯಾರಾದರೂ ಫ್ರೆಂಡ್ಸ್ ನಮ್ಮ ಮನೆ ಕರೆಸ್ಕೊಂಡು ನಮ್ಮಿಬ್ರು ಲಾಕ್ ಮಾಡಿ ಇಟ್ಬಿಟ್ಟಿರೋರು. ಅವಾಗ ಅವಳ ಮೇಲೆ ಪೌಡರ್ ಹಾಕಿ, ಪೌಡರ್ ತುಂಬ ಜಾಸ್ತಿ ಆಗೋಯ್ತು, ಸೊ ಕ್ರೀಮ್ನ ಅವಳ ಮೇಲೆ ಮೆತ್ತಿ. ನಮ್ಮಮ್ಮ ವಾಕ್ ಡೇ ನನ್ನ ಶಿ ಸಾ ಒನ್ ವೈಟ್ ಭೂತ ಇಷ್ಟೇ ಆ ಥರ. ದೆನ್ ಯು ವೆಂಟ್, ಅವ್ರು ಹೇಳಿದಾರೆ, ನಿಮ್ಮ ಅಮ್ಮ ಹೇಳಿದ್ರು ದಟ್ ನೀವು ಹೋಗಿ ಸಾರಿ ಅಮ್ಮ ಮೇಕಪ್ ಮಾಡಿದೆ. ಶಿ ವುಡ್ ನೆವರ್ ಸ್ಕೋಲ್ಡ್. ಆದರೆ ನಾನು ಇವಾಗ ಮಗಳಿದಾಳಲ್ವಾ, ಅವಳು ಆ ಥರ ಎಲ್ಲ ಕೆಲಸ ಮಾಡಿದಾಗ ನಮ್ಮಮ್ಮ ಅವಳಿಗೆಲ್ಲ ಕತೆಗಳು ಹೇಳ್ಬಿಟ್ಟಿದ್ದಾರೆ, ಇವ್ ಹಿಂಗೆ ಮಾಡಿದ್ಲು ಹಂಗೆ ಮಾಡಿದ್ಲು. ಸೊ ಉದಾ ಹ್ಯಾಸ್ ಲೈಕ್ ವೆರಿ, ನೀವು ಮಾಡಿದ್ರೆ ತಾನೇ ನನಗೆ ಯಾಕೆ ವೈದ್ಯ ಆ ಥರ ಇರ್ತಾಳೆ. ಬಟ್ ಅಮ್ಮ ಫೈಂಡ್ ಸೋ ಮಚ್ ಹ್ಯೂಮರ್. ನಾನು ಎಷ್ಟು ಸರ್ಕಸ್ ಮಾಡಿದ್ರು ಮನೆಯಲ್ಲಿ, ಎಷ್ಟು ತಿಪ್ಪೆ ಮಾಡಿದ್ರು, ಶಿ ವುಡ್ ನೆವರ್ ಸ್ಕೋಲ್ಡ್ ಮೀ. ಐ ಡೋಂಟ್ ನೋ ಹೌ, ಮೇ ಬಿ ಅದಕ್ಕೆ ಅಷ್ಟು ಫ್ರೀಯಾಗಿ ಇದ್ದು. Let's go to the Ninasam. Why Ninasam? Why did you want to join? Because you come from ಒಂದು theatre family, and theatre, though some people might call it very structured, but ಈಗ ಆ ಥರ ಲೆಜೆಂಡ್ಸ್ ಇರೋಂತಹ ಮನೆಯಲ್ಲಿ ಅಲ್ಲೇನೆ ಕಲಿಯೋದಕ್ಕೆ ಸಾಕಷ್ಟಿರುತ್ತೆ. ಸೊ ವಾಸ್ ದೇರ್, ವಾಟ್ ಮೇಡ್ ಯು ಥಿಂಕ್ ಅಬೌಟ್ ನೀನಾಸಂ? ತಿರುಗಾಟ ನಾಟಕಗಳು ಬರೋದಲ್ವಾ, ಅವಾಗ ನಾನು ಐ ಥಿಂಕ್ 5th or 6th ಇದ್ದೆ. ದೇ ಹ್ಯಾಡ್ ಡನ್ ಪರ್ವತವಾಣಿ ಮತ್ತು ಕೈಲಾಸಂ ನಾಟಕಗಳನ್ನ ತುಂಬ ನಮ್ಮ ಅಜ್ಜಿ ತಾತ ಜನರೇಷನ್ ತುಂಬ ಮಾಡೋರಲ್ವಾ. ಗುಂಡಾಡಿ ಗುಂಡ ಅಂತ ಒಂದು ನಾಟಕನ ಅವ್ರು ತೊಗೊಂಡು ದೇ ಹ್ಯಾಡ್ ಕನ್ವರ್ಟೆಡ್ ಇಟ್ ಇಂಟು ಒಂದು ಸರ್ಕಸ್ ನಾಟಕ. ಓಕೆ ಆಯ್ತಾ, ಫುಲ್ಲಲ್ಲಿ ಸ್ಟೆಪ್ಸ್ ಥರ ಏನೋ ಮಾಡಿಬಿಟ್ಟು ಅವ್ರು ಬಂದಿರ್ತಾರಲ್ವ, ಬಾಯ್ಸ್ ಗ್ರೂಮ್ಸ್ ಬಂದಿರ್ತಾರಲ್ವ, ಸಿಂಪಲ್ ಆಗಿದೆ ಸ್ಕ್ರಿಪ್ಟಲ್ಲಿ. ಇವ್ರು ಅದನ್ನ ಗಿಟಾರ್ ಪ್ಲೇ ಮಾಡಿಕೊಂಡು ರಾತ್ರಿ ಹೊತ್ತು ಫುಲ್ ಜಂಜಾಟ ಮಾಡಿಕೊಂಡು ರಾಕ್ ಸ್ಟಾರ್ಸ್ ಥರದ ಬಿಹೇವಿ. ಆ್ಯಂಡ್ ಇನ್ನೊಂದು ನಾಟಕ ಮಾಡಿದ್ರು, ಐ ಫರ್ಗೆಟ್ ದ ನೇಮ್ ಆಫ್ ದ ಪ್ಲೇ, ಬಟ್ ಒಂದು ದೊಡ್ಡ ರಿಂಗ್ ಇತ್ತು, ಪ್ರೊಫೆಸರ್ ಇರ್ತಾರೆ, ಮಕ್ಳು ಇರ್ತಾರೆ, ದರ್ ಸ್ವಿಂಗಿಂಗ್, ದರ್ ಜಂಪಿಂಗ್ ಆ್ಯಂಡ್ ದರ್ ಸೋ ಅಥ್ಲೆಟಿಕ್. ಆ್ಯಂಡ್ ಐ ವಾಸ್ ಡ್ರಾನ್ ಟು ದ್ಯಾಟ್, ನಾಟ್ ದ ಆ್ಯಕ್ಟಿಂಗ್ ಪಾರ್ಟ್. ನಂಗೆ ಆ್ಯಕ್ಟಿಂಗ್ ಅಂದರೆ ಏನು ಅಂತಲೂ ಅವಾಗ ನಾನು ಮಾಡೇ ಇರಲಿಲ್ಲ ಇದುವರೆಗೂ. ಐ ವಾಸ್ ಜಸ್ಟ್
ಐ ವಾಂಟ್ ಟು ಬಿ ದಿಸ್ ಫಿಟ್ ಅಂತ ಅನ್ಸುತ್ತೋ ಅಷ್ಟೇ. ಫಾರ್ ಮೀ ಇಟ್ ವಾಸ್ ಹೌ ಅಜೈಲ್ ದೇ ಆರ್, ಹೌ ಆ್ಯಂಡ್ ನಾಟಕಕ್ಕಿಂತ ಮುಂಚೆ ಹೋಗಿದ್ವಿ, ದೇ ವರ್ ಆಲ್ ರಿಗಿಂಗ್ ಲೈಟ್ಸ್ ಮೇಲ್ಗಡೆ. ಆ್ಯಂಡ್ ಈ ಥರ ಫ್ಯಾನ್ಸಿ ಆಗಿರಲ್ಲ ಅಲ್ವಾ, ಅಲ್ಲಿ ಮರದ ಇದಿರತ್ತೆ ಆ್ಯಂಡ್ ದೇ ವಾಕ್ ಆನ್ ಇಟ್, ಹಗ್ಗದಲ್ಲಿ ಕಟ್ತಾ ಇರ್ತಾರೆ ಆ್ಯಂಡ್ ದೇ ಜಂಪ್ ಫ್ರಮ್ ದ ಲ್ಯಾಡರ್. ಹೌದು. ವಾಟ್ ಇಸ್ ದಿಸ್, ಐ ವಾಂಟ್, ಯಾವತ್ತೂ ಅನ್ಕೊಂಡಿರಲಿಲ್ಲ ಹೋಗ್ತೀನಿ ಅಂತ. ಸೆಕೆಂಡ್ ಪಿ ಯು ಮುಗೀತು ಆ್ಯಂಡ್ ಅವತ್ತು ರಾತ್ರಿ ಬಿಫೋರ್ ಸ್ಲೀಪಿಂಗ್ ಐ ವಾಸ್ ಸ್ಕೇರ್ಡ್ ಆಫ್ ಅಪ್ಪ. ಐ ಟೋಲ್ಡ್ ಅಮ್ಮ, ಐ ವಾಂಟ್ ಟು ಗೋ ಟು ನೀನಾಸಂ ಅಂತ. ಆ್ಯಂಡ್ ಅದೇ ರಾತ್ರಿ ಅಪ್ಪ ಹ್ಯಾಸ್ ಕಮ್ ಹೋಮ್ ಆ್ಯಂಡ್ ಹಿ ಹ್ಯಾಸ್ ಸೆಡ್ ಐ ಥಿಂಕ್ ವಿ ಶುಡ್ ಸೆಂಡ್ ಹರ್ ಟು ನೀನಾಸಂ ಅಂತ. ಸೊ ಇಟ್ ವಾಸ್ ಲೈಕ್ ಆ್ಯಂಡ್ ಅದ್ರ ಬಗ್ಗೆ ಏನು ಡಿಸ್ಕಷನ್ ಆಗಿಲ್ಲ ನಮ್ಮ ಮನೇಲಿ ಅದುವರೆಗೂ. ಓಕೆ. ಇಟ್ ವಾಸ್ ಲೈಕ್ ಅ ರ್ಯಾಂಡಮ್ ಥಿಂಗ್ ವಿಚ್ ಜಸ್ಟ್ ಹ್ಯಾಪನ್. ಡಿಡ್ ಯು ಎವರ್ ಆಸ್ಕ್ ಅಪ್ಪ ಏನಕ್ಕೆ ನಿಮ್ಗೆ ಅವಾಗ ಅನ್ನಿಸ್ತು ಅಂತ? ಐ ಬೀನ್ ವೆರಿ ಸ್ಕೇರ್ಡ್ ಆಫ್ ಅಪ್ಪ. ನಂದು ಅಪ್ಪನು ತುಂಬ, ಇನ್ಫ್ಯಾಕ್ಟ್ ನಾನು ನೀನಾಸಮಲ್ಲಿ ಇದ್ದಿದ್ದು 2 ವರ್ಷ, 1 ವರ್ಷ ಕೋರ್ಸು, 1 ವರ್ಷ ತಿರುಗಾಟಲ್ಲಿ. ಐ ಹ್ಯಾವ್ ಸ್ಪೋಕನ್ ಟು ಅಪ್ಪ ಟ್ವೈಸ್. ಹೋಲ್ ಆಫ್ 2 years ಐ ಸ್ಪೋಕನ್ ಟು ಟ್ವೈಸ್. ಒನ್ಸ್ ವೆನ್ ಹಿ ವಾಸ್ ದೇರ್, ಕೋರ್ಸಿಗೆ ಅಪ್ಪನೇ ಬಂದಿದ್ರು ಒಂದು ಕ್ಲಾಸ್ ತೊಗೊಳೋದಕ್ಕೆ ಅವಾಗ. ಆ್ಯಂಡ್ ಇನ್ನೊಂದು ಸರ್ತಿ ನಾನು ತಿರುಗಾಟಲ್ಲಿದ್ದಾಗ ಏನೋ ನನ್ನ ಫ್ರೆಂಡ್ ಜೊತೆ ಏನೋ ಜಗಳ ಆಗಿತ್ತು ಆ್ಯಂಡ್ ಐ ವಾಸ್ ವೆರಿ ಹರ್ಟ್. ಅವಾಗ ಅಪ್ಪನ ಕಾಲ್ ಮಾಡಿದ್ದು ಓನ್ಲಿ 2 times. 2 times. ಸೊ ಅದರ್ವೈಸ್ ವೆರಿ ತುಂಬ ಒಂಥರ How was it at ನೀನಾಸಂ ಹೇಗೆ ಅನ್ನಿಸ್ತು, ಏನು ಮಾಡಿದ್ವಿ? ಇಟ್ ಚೇಂಜ್ ಮೈ ಲೈಫ್. ಓಕೆ. ನಾನು ನಿಜವಾಗ್ಲೂ ಗುಡ್ ಫಾರ್ ನಥಿಂಗ್ ಅಂತ ಅನ್ಕೊಂಡಿದ್ದೆ ಆಲ್ ಮೈ ಲೈಫ್. ಇಟ್ಸ್ ನಾಟ್ ಲೈಕ್ ಸಮನ್ ಮೇಡ್ ಮೀ ಫೀಲ್ ಲೈಕ್ ದ್ಯಾಟ್, ಆಯ್ತಾ. ಬಟ್ ಎವ್ರಿಬಡಿ ಇನ್ ದ ಹೌಸ್ ಈಸ್ ಅನ್ ಅಚೀವರ್. ಅಮ್ಮನ ಕಡೆ ಎವ್ರಿಬಡಿ ಈಸ್ ಅಕಾಡೆಮಿಕಲಿ ವೆರಿ ಬ್ರೈಟ್ ಆ್ಯಂಡ್ ಅಪ್ಪನ ಕಡೆ ಎವ್ರಿಬಡಿ ಆಲ್ವೇಸ್ ಟೇಕ್ ಸೆಂಟರ್ ಸ್ಟೇಜ್. ಅಂದರೆ ಎವ್ರಿಬಡಿ ಈಸ್ ಅನ್ ಆರ್ಟಿಸ್ಟ್ ಅಲ್ವಾ. ಸೊ ಎಲ್ಲರಿಗೂ ಒಂದು ಎವ್ರಿ ಒನ್ಸ್ ಮೇನ್ ಕ್ಯಾರೆಕ್ಟರ್ ಮನೆಯಲ್ಲಿ. ಸೊ ಯು ಹ್ಯಾವ್ ಟು ರಿಯಲಿ ಫೈಟ್ ಫಾರ್ ಯುವರ್ ಪ್ಲೇಸ್ ಮನೆ ಗ್ಯಾದರಿಂಗಲ್ಲಿ. ಆ್ಯಂಡ್ ಐ ಆಲ್ವೇಸ್ ಫೆಲ್ ಲೈಕ್ ನಾನು ಯಾವ್ದ್ರಲ್ಲೂ ಲೈಕ್ ಇಫ್ ದರ್ ಆಲ್ ಸಿಂಗಿಂಗ್ ಅ ಸಾಂಗ್ ಐ ವುಡಂಟ್ ನೋ ಲಿರಿಕ್ಸ್ ಆಫ್ ಇಟ್ ಆ್ಯಂಡ್ ಐ ವುಡಂಟ್ ಬಿ ಇಂಟ್ರೆಸ್ಟೆಡ್ ಇನ್ ಇಟ್. ಸೊ ಹೊರಟೋಗ್ತಾ ಇದ್ದೆ. ಸ್ಕೂಲಲ್ಲಿ ಐ ವಾಸ್ ನಾಟ್ ಲೈಕ್ ಗ್ರೇಟ್ ಎಟ್ ಸ್ಟಡೀಸ್ ಆರ್ ಎನಿಥಿಂಗ್ ಆ್ಯಂಡ್ ಎಲ್ಲ ಸ್ಪೋರ್ಟ್ಸಲ್ಲೂ ಇದ್ದೆ, ಬಟ್ ಐ ವಾಸ್ ನಾಟ್ ದ ಬೆಸ್ಟ್. ಓಕೆ. ಸೊ ಐ ನೆವರ್ ಫೆಲ್ ಲೈಕ್ ಐ ಆಮ್ ಗುಡ್ ಎಟ್ ಎನಿಥಿಂಗ್. ಐ ರಿಯಲಿ ನೆವರ್ ಥಾಟ್. ಆ್ಯಂಡ್ ನೀನಾಸಂಗೆ ಹೋದ್ಮೇಲೆ ಅಲ್ಲೂ ತುಂಬ ಎವಿಡೆಂಟ್ ಆಗಿರೋದು, ಆಯಿತಾ, ವಾಟ್ ಪೀಪಲ್ ಕೆನ್ ಡೂ ಈಸಿಲಿ. ಈಗ ಒಂದು ಹ್ಯಾಂಡ್ ಸ್ಟ್ಯಾಂಡ್ಗೆ ನಾನು ಐ ಆಮ್ ವೆರಿ ಹಾರ್ಡ್ ವರ್ಕಿಂಗ್, ಆಯಿತಾ, ಐ ವರ್ಕ್ ಫಾರ್ ಇಟ್, ಐ ಗಾಟ್ ಇಟ್ ಎವೆನ್ಚುಲಿ. ಬಟ್ ಪೀಪಲ್ ಕುಡ್ ಡೂ ಇಟ್ ಇನ್ ದರ್ ಫಸ್ಟ್ ಗೋ. ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಅಗ್ದಿದ್ರೆ ಒಂದು ಪ್ಲ್ಯಾಂಕ್ ಹಾಕಿದ್ರು, ವುಡನ್ ಪ್ಲ್ಯಾಂಕ್ ಹಾಕಿದ್ರು, ಎಲ್ಲರೂ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಸಿಟಿಲಿ ಬೆಳೆದಿರೋದು, ನನಗೇನೂ ಎಕ್ಸ್ಪೋಜರ್ ಇಲ್ಲ. ದೇ ಆಲ್ ಗೋ ಆ್ಯಂಡ್ ಐ ವುಡ್ freak out, ಇರೋ ಬರೋ ದೇವ್ರ ಹೆಸರು ಹೇಳ್ಕೊಂಡು ಐ ವುಡ್ ವಾಕ್ ಆನ್ ದ್ಯಾಟ್, ಆಯ್ತಾ. ಆ್ಯಂಡ್ ಇಟ್ ಮೇಡ್ ಮಿ ಫೀಲ್ ಬ್ಯಾಡ್. ಸೌದೆ ಹಚ್ಚಕ್ಕೆ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಇಟ್ ಟುಕ್ ಮಿ 1 month ಟು ಲರ್ನ್ ಹೆಂಗೆ ಪೇಪರ್ ರೋಲ್ ಮಾಡಿ 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 ಹೆಂಗೆ ಹಾಕೋದು. ಸೊ ಅಲ್ಲೂ ಕಂಟಿನ್ಯೂಸ್ ಆಗಿ ಐ ವುಡ್ ಫೀಲ್ ಆಗ ವಾಟ್ ಇಸ್ ದಿಸ್, ವೈ ಇಸ್ ಇಟ್ ಸೋ ಡಿಫಿಕಲ್ಟ್ ಫಾರ್ ಮಿ ವೆನ್ ಇಟ್ ಸೋ ಈಸಿ ಫಾರ್ ಎವ್ರಿಬಡಿ ಎಲ್ಸ್. ಆ್ಯಂಡ್ ಬೆಳಗ್ಗೆ ನಂಗೆ ಹೇಳಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲಿ 5:30 ಶುರು ಆಗುತ್ತೆ. ಹೌ ಇಸ್ ಎವ್ರಿಬಡಿ ಡೂಯಿಂಗ್ ಇಟ್, ವೈ ಆಮ್ ಐ ನಾಟ್ ಏಬಲ್ ಟು ಡೂ ಇಟ್? ರಿಕರಿಂಗ್ ಥಾಟ್ ಇತ್ತು. ಓಕೆ. But the adrenaline rush you get when you feel like you're good at something, is Yeah. it takes over. One of the best moments in ನೀನಾಸಂ, if you have to recollect. There are many best moments of my life are from Neenasam, but the first one that began to change things for me was ಅಲ್ಲಿ ನಾವು 20 ಜನ ಇದ್ವಿ. 6 of us ಹುಡುಗಿರು, 14 ಜನ ಬಾಯ್ಸು. ಆ್ಯಂಡ್ ದೂತ ಘಟೋತ್ಕಚ ನಾಟಕ ಮಾಡಿದಾಗ ದೆರ್ ಆರ್ ಓನ್ಲಿ 11 ಕ್ಯಾರೆಕ್ಟರ್ಸ್ ಇನ್ ದಟ್ ಪ್ಲೇ. ವಿ 20 of us. ಸೊ ಡಬಲ್ ಕಾಸ್ಟ್ ಆಗಿದ್ದು ಎಲ್ಲ 2 ಶೋಸ್ಗೆ. ಆ್ಯಂಡ್ 2 ಹುಡುಗಿ ಪಾತ್ರ ಇರೋದು. ಆ್ಯಂಡ್ 6 ಜನ ಇದ್ದೀರಾ. 9 ಮೇಲ್ ಕ್ಯಾರೆಕ್ಟರ್. ಆ್ಯಂಡ್ ಮೇನ್ ರೋಲ್ಸ್ ಆರ್ ಘಟೋತ್ಕಚ ಆ್ಯಂಡ್ ದುರ್ಯೋಧನ. ಆ್ಯಂಡ್ ಐ ಗಾಟ್ ಟು ಪ್ಲೇ ದುರ್ಯೋಧನ. Okay. ಸೊ ಐ ವಾಸ್ ಲೈಕ್ what just happened ಅಂತ ನನಗೆ. and it was The game changing. yeah, So nice. So you have to remember someone at ನೀನಾಸಂ. the many people like Akshara, Aitai sir, ನನ್ನ ರೂಮ್ಮೇಟ್ ಫರ್ನಾ, ತಿರುಗಾಟದಲ್ಲಿ ಲಕ್ಷ್ಮಣ ಅಂತ ಇದ್ದ. ಎಲ್ಲರ ಜೊತೆನೂ ದ ರಿಲೇಶನ್ಶಿಪ್ ಐ ಹ್ಯಾವ್. ಈಗ ನನ್ನ ಪಕ್ಷಿಗಳಿಗೆ ಹುಚ್ಚಿರೋದು ಲಕ್ಷ್ಮಣನಿಂದ. ಹೀಗೆ ಮೀ ಪೂರ್ಣಚಂದ್ರ ತೇಜಸ್ವಿದು ಮಿಂಚುಳ್ಳಿ ಅಂತ ಒಂದು ಪುಸ್ತಕ ಇದೆ, ಹಕ್ಕಿಗಳ ಬಗ್ಗೆ ಬರ್ತಿದ್ದಾರೆ. ಆ್ಯಂಡ್ ತಿರುಗಾಟ ಕ್ರೇಜಿ. ಯಾಕಂದ್ರೆ ನೀನು ಪುಸ್ತಕದಲ್ಲಿ ಏನು ಓದ್ತಿದೆ, ಈಗ ನಾನು ಬೆಂಗಳೂರಲ್ಲಿ ಮಿಂಚುಳ್ಳಿ ನೋಡ್ಬೋದು, ಅಂದರೆ ಕಿಂಗ್ ಫಿಶರ್ ನೋಡ್ಬೋದು, ಅಥವಾ ಮೈನಾ ನೋಡ್ಬೋದು, ಅಥವಾ ಪಾರಿವಾಳ ನೋಡ್ಬೋದು. ಐ ಹ್ಯಾವ್ ಲೈಕ್ 5 words ಐ ಕ್ಯಾನ್ ಸಿ. ಆ ಪುಸ್ತಕದಲ್ಲಿ ತಿರುಗಾಟಲ್ಲಿ ಇದ್ದಿದ್ರಿಂದ ದ ಬರ್ಡ್ ಐ ವಾಸ್ ವಾಚಿಂಗ್ ಆ್ಯಂಡ್ ರೀಡಿಂಗ್ ಅಬೌಟ್ ಐ ಕುಡ್ ಸಿ.
ಓ ಸೊ ರೇಗಿಸ್ತಾರೆ ತಿರುಗಾಟ ಬಸ್ಸಲ್ಲಿದ್ದಾಗ ಎಲ್ಲರೂ ಮಲಗಿರೋರು. ಇಟ್ಸ್ ಅ ಹೆಕ್ಟಿಕ್ ಥಿಂಗ್ ಅಲ್ವಾ? ಡೇ ಇನ್ ಡೇ ಔಟ್ ಯು ಪ್ಯಾಕಿಂಗ್ ಇನ್ ಪ್ಯಾಕಿಂಗ್ ಅಪ್. ನಾನು ಲಕ್ಷ್ಮಣ ಬಸ್ ಆಚೆ ನೋಡ್ಕೊಂಡಿರ್ತಾ ಇದ್ವಿ. ಸೊ ಎಲ್ಲರೂ ರೇಗ್ಸೋರು ಏನಂದ್ರೆ ಮಾತಿಗೆ ಮುಂಚೆ ನಿದ್ದೆಲಿರೋರ್ನ ಮೀಟರ್ ಆ ಒಂದು ಪಕ್ಷಿ ಎಲ್ಲಾ ಕಡೆ ಕಾಣಿಸೋದು. ಸೊ ಓಕೆ. ಇರೋ ಸೊ ಈ ಸಲ ಹೋಗ್ಬೇಕಾದ್ರೆ ಈ ತರ ಕಿರ್ಚೋ ಹ್ಯಾಬಿಟ್ಟು ನಿಮಗೆ ವಾಟ್ ಇಸ್ ದಿಸ್? ವೈ ಹ್ಯಾವ್ ಯು ಸ್ಪೋಕನ್? ನಿಮಗೆ ಅಲ್ಸೋರ್ ಲೇಕ್ ನೋಡಿದ ಮೇಲೆ ಬಂದಿದ್ದ? ನಂಗೆ ಹಲ್ಸೂರ್ ಲೇಕ್ ಅಂತ ಗೊತ್ತಿಲ್ಲ. ಓಕೆ, ಬಟ್ ದಿಸ್ ಇಸ್ ಟೆರಿಬಲ್. ವೈ ಸೊ ಯು ಹ್ಯಾವ್ ಟು ಟೆಲ್ ಅಸ್ ದಟ್ ಇನ್ಸಿಡೆಂಟ್. ಹೇಳಿ, ಇದೊಂದು ಘಟನೆ ಹೇಳಿ. ತುಂಬಾ ಖುಷಿಯಿಂದ ಹಂಚ್ಕೊಂಡಿರುವಂತ ಘಟನೆ ಇದು. ನಂಗೆ ಫಸ್ಟ್ ಆಫ್ ಆಲ್ ಅದು ಹಲ್ಸೂರ್ ಲೇಕ್ ಅಂತ ಗೊತ್ತಿರಲಿಲ್ಲ. ನಮ್ಮ ಮನೆಯಿಂದ ನಾವು ITI ಕಾಲೋನಿಗೆ ಹೋಗ್ಬೇಕಿತ್ತು. ಅಮ್ಮ BSNLಗಿಂತ ಮುಂಚೆ ITI ಇತ್ತಲ್ಲ, ಅಮ್ಮ ಅಲ್ಲಿ ಕೆಲಸ ಮಾಡೋದು. ವಿ ವರ್ ಇನ್ ITI ಸೆಂಟ್ರಲ್ ಸ್ಕೂಲ್. ಆ್ಯಂಡ್ ಆ್ಯಸ್ ಯೂಶುವಲ್ ಲಾಂಗ್ ಜರ್ನಿ ಅಲ್ವಾ, ಎಲ್ಲರೂ ಮಲ್ಗೋರು ಬಸ್ಸಲ್ಲಿ. ಆ್ಯಂಡ್ ಅಪ್ಯಾರೆಂಟ್ಲಿ ಐ ವಾಸ್ ಅ ವೆರಿ ಆಂಟಿ ಸೋಷಿಯಲ್ ಚೈಲ್ಡ್. ನನ್ನನ್ನು ಯಾರೂ ಮಾತಾಡ್ಸೋಂಗಿರಲಿಲ್ಲ. ಇಫ್ ಸಮ್ ಒನ್ ಸ್ಪೋಕ್ ಟು ಮೀ, ಐ ರಿಮೆಂಬರ್ ಇಟ್ ವೇಗ್ಲಿ, ಐ ವುಡ್ ಹಿಟ್ ಅಮ್ಮ. ಓ ಯಾರೂ ನನ್ನನ್ನು ಮಾತಾಡ್ಸೋಂಗಿರಲಿಲ್ಲ. ಓಕೆ, ಬಟ್ ನಾನು ಮಾತಾಡ್ಸಿದ್ರೆ ಎವ್ರಿಬಡಿ ಶುಡ್ ರೆಸ್ಪಾಂಡ್. ಯಾರಾದ್ರು ಮಾತಾಡ್ಸಿದ್ರೆ ಐ ವುಡ್ ಗೋ ಸಿಟ್ ಅಂಡರ್ ದ ಬಸ್ ಸೀಟ್. ಐ ರಿಮೆಂಬರ್ ಆಲ್ ದಿಸ್, ಆಯ್ತಾ? ಓಕೆ. I don't know why I hated anyone talking to me. But ಲೇಕ್ ನೋಡಿದಾಗೆಲ್ಲ ಅಪ್ಯಾರೆಂಟ್ಲಿ ಐ ವುಡ್ ಗೆಟ್ ಸೋ ಎಕ್ಸೈಟೆಡ್. ಎಲ್ಲ ಮಲ್ಗಿರೋರೆಲ್ಲ ಐ ವುಡ್ ಸ್ಕ್ರೀಮ್ ವೋಟಿಂಗ್ ಅಂತ ಬಸ್ಸಲ್ಲಿ ಎಲ್ಲರೂ ಎದ್ದೇಳೋರು. ಆ್ಯಂಡ್ ಅಮ್ಮ ಸರ್ ಹರ್ ಮೇಲ್ ಕೊಲೀಗ್ಸ್ ವುಡ್ ಸೇ, ಚಂದ್ರಿಕಾ ಒಳ್ಳೇದಾಯ್ತು ನೀವು ನಿಮ್ಮ ಮಗಳನ್ನ ಕರ್ಕೊಂಡು ಬರೋದು, ಅವರಿಂದ ನಮಗೆ ಲೇಡೀಸ್ ಹೆಸರೆಲ್ಲ ಗೊತ್ತಾಗ್ತಾ ಇದೆ. ಬಿಕಾಸ್ ಐಡ್ ಬಿ ಲೈಕ್ ಆಂಟಿ ನೋಡಿ ಆ್ಯಂಡ್ ಇಟ್ ಫೈಂಡ್ ಔಟ್ ನೇಮ್ಸ್ ಆಫ್ ದ ವಿಮೆನ್ ಇಂದ. ಅಂಡ್ ದಟ್ಸ್ ಅ ಅಲಾರ್ಮ್ ಕ್ಲಾಕ್ ಫಾರ್ ದೆಮ್ ಆಲ್ಸೋ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದೂರದಲ್ಲಿ ಇಳಿಬೇಕು ಅಂತ. I don't know. I don't know. ಸೊ ನೈಸ್, ಸೊ ನೈಸ್. ನೀನಾಸಂ ಆದ ನಂತರ, ನೀವು ಬೆಂಗಳೂರಿಗೆ ಬಂದ ನಂತರ, ಹೌ ಡಿಡ್ ದ ಲೈಫ್ ಚೇಂಜ್? ಬಿಕಾಸ್ ಈ ಪ್ರಶ್ನೆ ಯಾಕೆ ಕೇಳ್ತೀನಿ ಅಂತ ಹೇಳಿದ್ರೆ, ಸುಮಾರು ಜನ ನೀನಾಸಂ, ರಂಗಾಯಣ ಅಥವಾ ಸಾಣೆಹಳ್ಳಿಗೆ ಹೋಗ್ಬೋದು, ಅಥವಾ ಒಂದು ಪ್ರೊಫೆಷ್ನಲ್ ಕೋರ್ಸ್ ಮಾಡ್ಕೋಬೇಕು ನಾಟಕದಲ್ಲಿ ಅಂತ ಅಂದ್ಕೊಂಡು ಹೋಗಿರೋರು ಸುಮಾರು ಜನ ಇದ್ದಾರೆ. ಅದಾದ್ಮೇಲೆ ಏನಪ್ಪ ಮಾಡ್ತೀಯ ಅಂದರೆ ಯಾರಿಗೂ ಒಂದು ಬಿಗ್ ಕ್ವೆಶ್ಚನ್ ಮಾರ್ಕ್. ಸೊ ಫಾರ್ ಯು, ಸಿನ್ಸ್ ಯು ಹ್ಯಾವ್ ಡನ್ ನೀನಾಸಂ ಮಾಡ್ಕೊಂಡು ಬಂದಿರೋದ್ರಿಂದ, ವಾಟ್ ವರ್ ದ ಚಾಲೆಂಜಸ್ ಯು ಫೇಸ್ ಆ್ಯಂಡ್ ನೀವು ವಾಟ್ ಡಿಡ್ ಯು, ಐ ಮೀನ್ ಕಮಿಂಗ್ ಫ್ರಮ್ ರಂಗಭೂಮಿಯಲ್ಲೇ ಇದ್ದಂತಹ ಫ್ಯಾಮಿಲಿಯಿಂದ ಬಂದಿದ್ರು ಕೂಡ ಐ ಆಮ್ ಶ್ಯೂರ್ ನಿಮಗೆ ನಿಮ್ಮದೇ ಆದಂತಹ ಚಾಲೆಂಜಸ್ ಇದ್ದೇ ಇದೆ. ಸೊ ವಾಸ್ ಇಟ್ ಈಸಿ ಟು ಗೆಟ್ ಇನ್ ಟು ಥಿಯೇಟರ್ಸ್, ಇಲ್ಲಿನ ಅಮೆಚೂರ್ ಥಿಯೇಟರ್ ಟೀಮ್ಸಾ, ಅಥವಾ ನಾನು ಏನು ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕಾ, ಅಥವಾ ನೀನಾಸಂ ಓದ್ಕೊಂಬಂದಿದ್ದೀನಿ, ತಿರುಗಾಟ ಆಗಿದೆ, ಫಿಲ್ಮ್ಸ್ ಮಾಡಬೇಕಾ? ವಾಟ್ ಈಸ್ ದ್ಯಾಟ್ ಯು ಡಿಡ್? Actually, no one asked me this. ನಾನು ಯೋಚನೆ ಮಾಡಿರಲಿಲ್ಲ. ಐ ರಿಮೆಂಬರ್ ಅಲ್ಲಿ ನೀನಾಸಮಲ್ಲಿ ಇದ್ದಾಗ ಅಲ್ಲಿ ಎವ್ರಿಬಡಿ ಯೂಸಸ್ ಅ ಲಾಡ್ ಆಫ್ ಬಾಡಿ ಅಲ್ವಾ. ಆ್ಯಂಡ್ ನಮ್ಮ ಮನೆಯಲ್ಲಿ ನೋಡ್ಕೊಂಡು ಬರ್ತಾ ಇದ್ದ ನಾಟಕಗಳು, ಎಸ್ಪೆಷಲಿ ಅಜಿಬಾಜಿ ಡೈರೆಕ್ಟ್ ಮಾಡ್ತಾ ಇದ್ದ ನಾಟಕಗಳಲ್ಲಿ ಒಂಥರ ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಕಂಪನಿ ನಾಟಕ, ರೈಟ್? ಬಿಕಾಸ್ ಮೈಕ್ಸ್ ಆರ್ ಪ್ಲೇಸ್ಡ್ ಫ್ರಂಟಲ್ಲಿ ಆ್ಯಂಡ್ ಯು ಕೈಂಡ್ ಆಫ್ ಡೆಲಿವರ್ ಯುವರ್ ಲೈನ್ಸ್ ವಿತ್ ದಟ್ ಲಿಮಿಟೆಡ್ ಸ್ಪೇಸ್. And Neenasam is all about projecting without mic. It's all about using your body to emote to the last person sitting in the, not even auditorium, in an open theater. ಆ ಥರ ಇದ್ದಾಗ ರಘು ಸರ್ ನನಗೆ ಒಂದ್ಸತಿ ಹೇಳಿದ್ರು, ಒಂದು ಅಕ್ಷರ ಡೈರೆಕ್ಟರ್ ಹೇಗೆ ಬೇಕೋ ಹಾಗೆ. I think Akshara is an amazing director for that reason. ಆಯ್ತಾ, he never really pushed me to use body, ಹಂಗೆ ಯೂಸ್ ಮಾಡು, ಹಿಂಗೆ ಮಾಡು. Of course they wanted me to become more free, because ನನ್ನ ಕೈ, ಫಾರ್ ಅನ್ ಆಕ್ಟರ್, ಕೈ ಜೊತೆ ಏನು ಮಾಡಬೇಕು ಯೂಶಲಿ ಗೊತ್ತಾಗಲ್ಲ. ಹ್ಯಾಂಡ್ಸ್ ಆರ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಲ್ವಾ. ಸೊ ದೇ ವುಡ್ ಎಂಕರೇಜ್ ಯೂಸಿಂಗ್ ಅ ಲಾಡ್ ಆಫ್ ಬಾಡಿ, ಆ್ಯಂಡ್ ಐ ವಾಸ್ ವೆರಿ ಕಾನ್ಶಿಯಸ್ ದಟ್ ಕೀಪ್ ಮೈ ಹ್ಯಾಂಡ್ಸ್ ಡೌನ್ ಆಲ್ವೇಸ್. ಬಟ್ ಅಕ್ಷರ ನೆವರ್ ರಿಯಲಿ ಪುಷ್ ಮೀ ಟು ಡೂ ಅವರೆಲ್ಲರೂ ಹೆಂಗೆ ಮಾಡ್ತಾ ಇದಾರೆ ಹಾಗೆ. ಆ್ಯಂಡ್ ರಘು ಸರ್ ವುಡ್ ಆಲ್ವೇಸ್ ಸೇ, ನೀನು ಅಷ್ಟೊಂದು ರಿಯಲಿಸ್ಟಿಕ್ ಆಗಿ ಮಾಡಿಸ್ಬೇಡ, ದಿಸ್ ಇಸ್ ನಾಟಕ, ಡೋಂಟ್ ಮೇಕ್ ಇಟ್ ರಿಯಲಿಸ್ಟಿಕ್, ಅಲೌ ದೆಮ್ ಟು. ಬಟ್ somehow he just let me, ಇವಾಗ ನೀನು ಮುಖದಲ್ಲಿ ಬರ್ತಾ ಇದೆಯಲ್ಲ ಭಾವನೆ, ಅದನ್ನ ನೀನು ಕೈವರೆಗೂ ತೊಗೊಂಡು ಹೋಗ್ಬೇಕಿತ್ತು ಅಂದರೆ ವಾಟ್ ವುಡ್ ಯು ಹ್ಯಾವ್ ಡನ್? ದಟ್ಸ್ ಆಲ್ ದ ಡೈರೆಕ್ಷನ್ ಹಿ ಗೇವ್ ಮಿ. ಓಕೆ, ಸೊ ಐ ವಾಸ್ ಏಬಲ್ ಟು, ರಘು ಸರ್ ಮಾಡಿಸೋದು ಹಿಂಗೆಲ್ಲ ಹಿಂಗೆಲ್ಲ ಮಾಡ್ಕೊಂಡು ಮಾಡೋದನ್ನು ಐ ವಾಸ್ ಲೈಕ್ ಸ್ವಲ್ಪ ಕಷ್ಟಪಟ್ಟು ಐ ವಾಸ್ ಏಬಲ್ ಟು ಡೂ. ಬಟ್ ಅಲ್ಲಿಂದ ವಾಪಸ್ ಬಂದಮೇಲೆ ಇಟ್ ಡಿಂಟ್ ಫೀಲ್ ಲೈಕ್
like a big change for me because I never internalized that, to be honest. I only internalized the emotion. So for me, acting was never about ಆಚೆ ಕಡೆಯಿಂದ ಮಾಡಿ ಆಮೇಲೆ ಲೈಕ್ ಯೋಗ ರೈಟ್ ನೀನು ಬಾಡಿ ಮೂವ್ ಮಾಡಿ ಆಮೇಲೆ ಯು ಇಂಟರ್ನಲೈಸ್ ಮೆಡಿಟೇಷನ್. ಫಾರ್ ಮಿ ಆಕ್ಟಿಂಗ್ ವಾಸ್ ಆಲ್ವೇಸ್ ರಿವರ್ಸ್. ಫಾರ್ ಮಿ ಇಟ್ ವಾಸ್ ಆಲ್ವೇಸ್ ಇಂಟರ್ನಲೈಸ್ ದಿ ಇಮೋಷನ್ ಅಂಡ್ ಲೆಟ್ ದ್ಯಾಟ್ ಕಮ್ ಟು ಯುವರ್ ಬಾಡಿ. ಸೊ ನನಗೆ ಆ ಸ್ವಿಚ್ ಏನು ತುಂಬ ಕಷ್ಟ ಇರಲಿಲ್ಲ. ಐ ಥಿಂಕ್ ಫಾರ್ ದ ಸೇಮ್ ರೀಸನ್ ನನಗೆ ಟು ಸ್ವಿಚ್ ಬಿಟ್ವೀನ್ ಸ್ಟೇಜ್ ಆಕ್ಟಿಂಗ್ ಅಂಡ್ ಕ್ಯಾಮ್ರಾ ಆಕ್ಟಿಂಗ್ ಹ್ಯಾಸ್ ನೆವರ್ ಬೀನ್ ಟೂ ಡಿಫಿಕಲ್ಟ್. ಎಸ್ ಫಾರ್ ಶೋರ್ ದ ಡೈರೆಕ್ಟರ್ ಹ್ಯಾಸ್ ಟು ಸೇ ಸ್ವಲ್ಪ ಮೆಲೋ ಇಟ್ ಡೌನ್, ಜಾಸ್ತಿ ಆಗ್ತದೆ ಅದು. ಅದರ್ವೈಸ್ ಇಟ್ಸ್ ನಾಟ್ ಬೀನ್. But in terms of finding work was actually I went into depression after coming back from Ninasan because now, not in terms of finding work, because we were 20 people together day in, day out. We would eat together, we would work together. For me, that was the biggest takeaway. I felt very low after coming back because ಅಮ್ಮ ಕೆಲ್ಸಕ್ಕೆ ಹೋಗಿದೆ, ಅಪ್ಪ ಕೆಲ್ಸಕ್ಕೆ ಹೋಗಿದೆ, ಮೇಘ ಕಾಲೇಜಲ್ಲಿದ್ದಾಳೆ. ವಾಟ್ ಆಮ್ ಐ ಡೂಯಿಂಗ್? ನನ್ನ ಕಾಲೇಜ್ ಶುರು ಆಗುತ್ತೆ. ಐ ಆಮ್ ಬ್ಯಾಕ್ ಇನ್ ಫೆಬ್ರವರಿ. ಸುಚಿತ್ರಲ್ಲಿ ನಾಟಕ ಮಾಡಿಸಿದೆ ಮಕ್ಕಳಿಗೆ ಆ ಟೈಮಲ್ಲ, ಎರಡು ಬಾಲಾಜಿ. ಆಮೇಲೆ ವಾಪಸ್ ಕಾಲೇಜ್ ಶುರು ಆಗ್ತದೆ. ಬಟ್ ಯು ಗೋ ಟು ಕಾಲೇಜ್ ಅಂಡ್ ಯು ಕಮ್ ಬ್ಯಾಕ್, ನೋಬಡಿ ಥಿಂಕ್ಸ್ ಯುವರ್ ಫ್ಯಾಮಿಲಿ ದೇರ್. ಹೌದು. ನನಗೆ ಅದು ತುಂಬ ಐ ಫೆಲ್ಟ್ ವೆರಿ ಲೋ ಬಿಕಾಸ್ ಆ್ಯಕ್ಟಿಂಗ್ ಇಸ್, ನೀವೇ ಹೇಳಿ, ಆ್ಯಕ್ಟಿಂಗ್ ಯು ಡೋಂಟ್ ಗೆಟ್ ಪೇಡ್, ಯು ಡೋಂಟ್ ಗೆಟ್ anything out of it. You're spending from your pocket to travel to the place. It is the joy of being together all the time and working towards something that you think is important. Maybe not. It's not. It may not be impacting even 10 lives. But it's impacting your life. And I miss that a lot. I miss that to this day also. And ಸಿಕ್ತು ಈಗ ಚೆರಿ ತೋಟ ಅಂತ ಒಂದು ವೆಂಕಟೇಶ್ ಪ್ರಸಾದ್ ಅವ್ರ ಜೊತೆ ಮಾಡಿದೆ. I found some really nice people there. But nothing can be Neenasam. Even Parva, right? Now 6 months ಒಟ್ಟಿಗೆ ರಿಹರ್ಸ್ ಮಾಡಿದ್ರು, it's not Neenasam because we lived together, we ate together, we slept together. It makes a lot of sense. Yes. Okay, Parva. Now that Parva ಅಪ್ಪ ರಂಗಾಯಣಕ್ಕೆ ಡೈರೆಕ್ಟ್ ಮಾಡಿದಾಗ ಅಥವಾ ಇಲ್ಲಿ ಇಂಗ್ಲೀಷ್ ಅಥವಾ ಕನ್ನಡ ಏನಂತಾರೆ ಅಮೇಚರ್ ಟೀಮ್ಗೆ ಡೈರೆಕ್ಟ್ ಮಾಡಿದಾಗ ಯು ವರ್ ಪಾರ್ಟ್ ಆಫ್ ಇಟ್ in any ರಂಗಾಯಣದಾದಾಗ ಐ ವಾಸ್ ಡೆಲಿವರಿಂಗ್. ಓಕೆ. ಅಂದ್ರೆ ನಮ್ಮಮ್ಮ ಕದ್ದು ಮುಚ್ಚಿ ನಾಟಕ ನೋಡಕ್ ಹೋಗಿದ್ದೆ. ಓಕೆ, ಸಿ ವೆನ್ ಹಿ ವಾಸ್ ರೈಟಿಂಗ್ ಐ ವಾಸ್ ಪ್ರೆಗ್ನೆಂಟ್, ಸೊ ಹಿ ವುಡ್ ರೀಡ್. ಅಪ್ಪ ಗೆಟ್ಸ್ ವೆರಿ ಎಕ್ಸೈಟೆಡ್. ಬರೆದ್ಮೇಲೆ ಅವ್ರಿಗೆ ಓದಕ್ಕೆ ಇಷ್ಟ ಆ್ಯಂಡ್ ಹಿ ಲೈಕ್ ಸೀಯಿಂಗ್. ಅಮ್ಮ ಇಸ್ ಇಸ್ ಫಸ್ಟ್ ಆಡಿಯನ್ಸ್, ಆಯ್ತಾ. ಹಿ ಲವ್ಸ್ ರೀಡಿಂಗ್ ಇಟ್ ಅಮ್ಮ. ಆ ಪ್ರಾಸೆಸಲ್ಲಿ ಐ ಕುಡ್ ಆಲ್ಸೋ ಹಿಯರ್ ದ ಸೀನ್ ದಟ್ ಹಿ ಹ್ಯಾಡ್ ರಿಟನ್. ಇನ್ ಫ್ಯಾಕ್ಟ್ ಹಿ ಹ್ಯಾಡ್ ರಿಟನ್ ವಿದುರ ಹೇಳ್ತಾನಲ್ಲ, ಜೆಲಸ್ ನನಗೆ ಮತ್ಸರ ಅದಿದೆಯಲ್ಲ, ಆ ಸೀನ್ ಬರ್ದಾಗ ಹಿ ವಾಸ್ ಸೋ ಒಂಥರ ಕಣ್ಣೆಲ್ಲ ತುಂಬ್ಕೊಂಡ್ಬಿಟ್ಟಿತ್ತು. ಆ್ಯಂಡ್ ಹಿ ರೆಡ್ ದ್ಯಾಟ್. ಲೈಕ್ ವಾಟ್ ಇಸ್ ದಿಸ್ ನಾಟಕ? ನಂಗೆ ಭೈರಪ್ಪ ಅಂದ್ ಯಾವುದೂ ಓದಿರಲಿಲ್ಲ ಅದ್ರದ್ದು. ಆಮೇಲೆ ಇನ್ಫ್ಯಾಕ್ಟ್ ರಂಗಾಯಣ ಆದಾಗ್ಲೂ ಐ ವಾಸ್ ಕ್ಯಾರಿಂಗ್, ಐ ಡಿಂಟ್ ಗೋ. ಶೋ ಆದಾಗ ನಮ್ಮಮ್ಮ ನನ್ನ ಮನೆಗೆ ಹೋಗಿ ಬರ್ತೀನಿ ಚಿನ್ನ, ನೀನು ನನ್ನ ಮನೆ ಕರ್ಕೊಂಡು ಬರೋಕ್ಕೆ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ವ. ನಾನು ಫುಲ್ ಇಲ್ಲ, ನೀನು ಬಿಟ್ಟು I've just delivered, I need her around. And she's saying, ಇಲ್ಲ ನಾನು ಮನೆ ಎಲ್ಲ ರೆಡಿ ಮಾಡ್ಕೋಬೇಕಲ್ವ ನೀನು ಮಗು ಬರೋಕ್ಕಿಂತ ಮುಂಚೆ. But she went and I believed her. She told me only after 2 months that she got to Mysore ನಾಟಕ ನೋಡ್ಕೊಂಡು ಬರೋದಕ್ಕೆ, ಆಯ್ತಾ. ನಾನು ಗ್ಲಾಡ್ she went. ನಾನು ಬಿಟ್ಟಿರ್ತೀನಿಲ್ಲ ಅಂದರೆ. ಬಟ್ ನಂಗಿದೆ ಬೇಜಾರಿದೆ that I didn't watch. Actually ಪರ್ವ ನೋಡಿರೋ ಅನುಭವ ಐ ಆಮ್ ಶೋರ್ ಐ ಮಿಸ್ಡ್ ಔಟ್ because it's some large scale. So now someone who started ಅಜ್ಜಿ ಹೇಳಿದ್ರು, ಹೇಳಿಲ್ಲ, ಪ್ರಾಬಬ್ಲಿ ಶಿ ಮೇಡ್ ಯು ಫೀಲ್ ದ್ಯಾಟ್ ನೀವು ಇನ್ನು ಸ್ಟೇಜ್ಗೆ ನೀನು ಸರಿ ಇಲ್ಲ ಅಂತನೋ ಅಥವಾ ರೆಡಿ ಇಲ್ಲ ಅಂತನೋ ಅಥವಾ ಸರಿ ಹೋಗೋದಿಲ್ಲ ಅಂತನೋ ಅಂತ ಹೇಳಿದವರು, ನಾವು ದಟ್ ಪರ್ವಾನಲ್ಲಿ 18 ರೋಲ್ ಮಾಡುವಂತಹ ತೇಜು ಬೆಳವಾಡಿ. ಟೆಲ್ ಮಿ ಹೌ ಇಸ್ ದ ಜರ್ನಿ ಬೀನ್? I never felt like I'm not an actor. I just felt like they've not seen it, ಆಯ್ತಾ. ಅಂದ್ರೆ ನಂಗೆ ಎಷ್ಟೊಂದ್ರ ಬಗ್ಗೆ ಕೀಳರಿಮೆ ಇತ್ತು ಅಂದ್ರೆ that I'm not fit ಅನ್ನೋದ್ರ ಬಗ್ಗೆ ರಿಕರಿಂಗ್ ಕೀಳರಿಮೆ ಇತ್ತು, ಆಯ್ತಾ. For me that is like the biggest thing. You need to be agile. That's, if not that, what is life ಅಂತ ಅನ್ಸ್ಬಿಡತ್ತೆ. ಬಟ್ ಆಕ್ಟಿಂಗ್ ಬಗ್ಗೆ I never felt like, I feel like ನೀವು ನೋಡಿಲ್ಲ, I'm amazing ಅಂತ ಯಾವಾಗಲೂ ಇತ್ತು. ಯಾವ್ದು ಹಾಡ್ ಬಂದರೆ I would act to that. ಹಾರ್ಡ್ ಪ್ಲೇ ಆಗ್ತಿದ್ರೆ ಐ ವುಡ್. ಸೊ ಇಟ್ಸ್ ನಾಟ್ ಬಿ ಲೈಕ್ 18 ರೋಲ್ಸ್ ಮಾಡಿದ್ದೀನಿ ಅಂತ ಅನ್ಸಲ್ಲ ನನಗೆ. ಐ ಫೀಲ್ ವೆರಿ ಹ್ಯಾಪಿ. ಇನ್ಫ್ಯಾಕ್ಟ್ 18 ರೋಲ್ಸೂ ನೀವು ಮಾಡಿದ್ದೀರಾ,
ಆ 18 ರೋದಲ್ಲಿ ವಲ್ಚರ್ ಇದೆ, ದಾಸಿಗಳಿದೆ, ಅಂದರೆ ಒಂದಿಷ್ಟು ದಾಸಿಗಳು, ಮತ್ತು ಇನ್ನೇನು ರಾಕ್ಷಸ ಡಾನ್ಸು, ಆಲ್ ದೋಸ್ ಆರ್ ಇನ್ಕ್ಲೂಡೆಡ್ ಇನ್ ದಟ್ 18. ಸೊ ಫಾರ್ ಮೀ ಇಟ್ಸ್ ನಾಟ್, I'm not Draupadi in the play, right? In fact, he didn't even let me audition for it. He told me he will and he didn't let me audition, okay? So it's not ಯಾವುದೋ ರೋಲ್ ಮಾಡ್ತಾ ಇದೀನಿ, ನೀವು ನಂಗೆ ಚಾನ್ಸ್ ಕೊಡಲಿಲ್ವಾ ನಾವು, ಆ ಥರ ಅಲ್ಲ. ಯು ಗಿವ್ ಮಿ ಎನಿ ರೋಲ್ ಐ ಡೂ ಇಟ್. ಐ ಲವ್ ಆ್ಯಕ್ಟಿಂಗ್. ನಂಗೆ ಏನೋ ರೋಲ್, ಮಾತಿಲ್ದಿರೋ ರೋಲ್ ಕೊಡಿ, ಐ ಕಮ್ ಅಂಡ್ ಐ ಹೋಲ್ಡ್ ದ ಲಾಂಛನ, ಓಕೆ? ಐ ಲವ್ ಇಟ್. Yeah. ಐ ವಾಂಟ್ ಟು ಬಿ ಆನ್ ಸ್ಟೇಜ್. Yeah, that I've seen. I think Parvanali, most important people next to Prakash sir ಅಂತ ಹೇಳಿದ್ರೆ I think it is Meghana and Teju, because I'll tell you why. ನಾಟಕ ಆಗೋದು ಸ್ಟೇಜ್ ಮೇಲೆ ನಾವೆಲ್ಲ ಬಂದು ನಿಂತು ಡೈಲಾಗ್ ಹೇಳೋದಕ್ಕೆ ಆಗಬೇಕು ಅಂತ ಹೇಳಿದ್ರೆ ಐ ಥಿಂಕ್ ಇಟ್ ಈಸ್ ಓನ್ಲಿ ಬಿಕಾಸ್ ಬ್ಯಾಕ್ ಸ್ಟೇಜ್ ಅಷ್ಟೇ ನೀಟಾಗಿ ರೆಡಿ ಇರಬೇಕು. ಅದಕ್ಕೆ ನಿಖಿಲ್ ಅವರು ಇರಬಹುದು, ಮೇಘನಾ ರಿಹರ್ಸಲ್ ಕೋಆರ್ಡಿನೇಷನ್ಸಿಂದ ಇದು ಎಲ್ಲವೂ ಇರ್ಬೋದು. ಆ್ಯಂಡ್ ಡ್ಯೂರಿಂಗ್ ಶೋ ನಾಟ್ ಅ ಸಿಂಗಲ್ ಮೂಮೆಂಟ್, ಒಂದು ಕ್ಷಣ ಕೂಡ ನೀವು ಅಥವಾ ಮೇಘನಾ ಸುಮ್ಮನೆ ಹಿಂದ್ಗಡೆ ಕೂತಿರೋದು ನಾನು ನೋಡಿಲ್ಲ. ಯಾವುದೋ ಇಲ್ಲ ಕಾಸ್ಟ್ಯೂಮ್ ಚೇಂಜ್ ಇರುತ್ತೆ, ಇಲ್ಲ ಸೆಟ್ ಪ್ರಾಪರ್ಟಿ ಏನೋ ಎತ್ಕೊಂಡ್ಬರ್ತಿರ್ತೀರ. ಇಟ್ಸ್ ಎನ್ 8 hour ಲಾಂಗ್ ಪ್ಲೇ, 8 ಅಲ್ಲ 10 hours ಇನ್ಕ್ಲೂಡಿಂಗ್ ದ ಇಂಟರ್ವಲ್. He only promoted as 8 hours. Okay, it's only 8 hours, okay, 8 hours. ಆದರೂ ಬನ್ನಿ, ಯು ಶುಡ್ ವಾಚ್ ಇಟ್. ಸೊ ಅಂತಹ ನಾಟಕದಲ್ಲಿ ಐ ಥಿಂಕ್ ನಾಟ್ ಟು ಸಿಟ್ ಫಾರ್ ಅ ಸಿಂಗಲ್ ಮೂಮೆಂಟ್, ಬಿ ರೆಡಿ ಕಾನ್ಸ್ಟೆಂಟ್ಲಿ. ಅಂದರೆ ರೆಡಿ ಅಂತ ಹೇಳಿದ್ರೆ ಬರೀ ನಿಮ್ಮ ಪಾತ್ರ ಅಲ್ಲ. ಐವ್ ಸೀನ್ ಮೇಘನಾ, ಐವ್ ಸೀನ್ ಯು, ನೀನೆಲ್ಲೋ, ನಿನಗೂ ಈಗ ಎಂಟ್ರಿ ನಿಂದಿದೆಯೋ, ನೀನು ಹೋಗಬೇಕು ಅಂತ ಹೇಳಿ ಇನ್ನೊಬ್ರಿಗೆ ರಿಮೈಂಡ್ ಮಾಡ್ಕೊಂಡು ಮಾಡೋದಿದೆಯಲ್ಲ. ಐ ಥಿಂಕ್ ದಟ್ಸ್ ಸಚ್ ಅ ಬಿಗ್ ಎಫರ್ಟ್. I think all these what you ಅದನ್ನ said. ಬೇಗಂದು ರಿಯಲಿ ಐ ಆಮ್ ನಾಟ್ ದಟ್ ಪರ್ಸನ್. ಐ ಫೀಲ್ ಲೈಕ್ ಅದನ್ನ ನೀನಾ ಸಂಬಂಧ ಕಲ್ತಿರೋದು, ಆಯ್ತಾ? ನಿಂದನ್ನ ನೋಡ್ಕೊಂಡಿರೋ ಬೇರೆಯವ್ರ ತಂಟೆ. ನೋ ರಿಯಲಿ, Yeah. ಅವಳಿಗೆ ತುಂಬ ಎಂಪತಿ ಇದೆ, ಅಂಡ್ ದರ್ಸ್ ಅ ವೇ ಶಿ ಸೇಸ್ ಇಟ್, ಸೊ ಪೀಪಲ್ ಟೇಕ್ ಇಟ್. ನಾನು ಹೇಳಿದಾಗ ಅದು ಸರಿ ಹೋಗೋದಿಲ್ಲ, ಸೊ ಐ ಲರ್ನ್ ಟು ಆದಷ್ಟು ಮೈಂಡ್ ಮೈ ಬಿಸ್ನೆಸ್ ಇನ್ ದ Two different shades ಅಲ್ಲ ನೀವು. ಆಪೋಸಿಟ್ Opposites. ಆಪೋಸಿಟ್. Yeah. Okay. Next very important question I have for you, because you practice yoga. Okay. So when did it start and ಎಷ್ಟು ಇಂಪಾರ್ಟೆಂಟ್ ಒಬ್ಬ ನಟನಿಗೆ ಯೋಗ? ಫೀಲ್ ಅಂದರೆ ಮೋರ್ ದನ್ ಆ್ಯಕ್ಟಿಂಗ್, ನೀನು ಫಸ್ಟ್ ಯೋಗ ಮಾಡಿಬಿಡು ಅಂತ ಅನ್ಸುತ್ತೆ. ರಿಯಲಿ ಐ ಫೀಲ್ ಲೈಕ್ ನೀನಾಸಮ್ ವಾಸ್ ದ್ಯಾಟ್ ಅಲ್ವಾ? ಬಿಕಾಸ್ ನೀವೇ ಹೇಳಿ, ಪರ್ವ ಮಾಡೋದಕ್ಕಾಗಲ್ಲ ಇಫ್ ಸಂಬಡಿ ಈಸ್ ನಾಟ್ ಫಿಸಿಕಲಿ ಫಿಟ್ ಇನ್ ದೇರ್ ಕೆಪಾಸಿಟಿ. ಮಾಡೋದಕ್ಕಾಗಲ್ಲ, ಅಷ್ಟೊತ್ತು ನಿಂತಿರೋದಕ್ಕಾಗಲ್ಲ, ಅಷ್ಟೊತ್ತು ಪ್ರೆಸೆನ್ಸ್ ಇರೋದಕ್ಕಾಗಲ್ಲ, ಅಷ್ಟೊತ್ತು ಏನೂ ಮಾಡೋದಕ್ಕಾಗಲ್ಲ. ಯು ಸೀನ್ ಅ ಲಾಟ್ ಆಫ್ ಪೀಪಲ್ ಇವೆನ್ಚುಲಿ ಬ್ಯಾಕ್ಡ್ ಔಟ್ ಬಂದೋದು. ಆಗಲ್ಲ. ಯು ನೀಡ್ ಅ ಲಾಟ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸ್ಟ್ರೆಂತ್, ಯು ನೀಡ್ ಅ ಲಾಟ್ ಆಫ್ ಸ್ವಲ್ಪ ಹೌದು, ಅಷ್ಟಷ್ಟು ಲೈನ್ಸ್ ಕಲ್ತ್ಕೊಳ್ಳೋದಕ್ಕೆ ಯು ನೀಡ್ ಅ ಲಾಟ್ ಆಫ್ ಪೇಷನ್ಸ್ ಬೇಕು, ಅಲ್ಲಿ ಇರಬೇಕು, ಅಲ್ಲಿ ನಿಂತ್ಕೋಬೇಕು, ಹೇಳಬೇಕು, ಬೇರೆಯವ್ರ ಮಾತು ಕೇಳುವಂತಹ ಆ ಮನಸ್ಥಿತಿ ಇರಬೇಕು. ಬಹಳ ಇದೆ. ಪ್ರೆಸೆನ್ಸ್ ಆಫ್ ಮೈಂಡ್ ಅಂತಾರಲ್ಲ, ಇಟ್ಸ್ ಹ್ಯಾಪನ್ ಮೆನಿ ಟೈಮ್ಸ್. Yes. ಲೈನ್ಸ್ ಹೋಗುತ್ತೆ, ಹೌ ವಿಲ್ ಯು ಕವರ್ ಫ್ರಮ್ ಇಟ್? Yes. ಸೊ ಪರವಾಗಿ ಅಂತಲ್ಲ, ಯಾವುದೇ ನಾಟಕಕ್ಕಾಗ್ಬೋದು. ನಮ್ಮಪ್ಪ ನಮಗೆ ಚಿಕ್ಕವರಾದಾಗ ತೋರಿಸೋದಾಯ್ತಾ, ಮೂವೀಸ್ ಆಗ್ಬೋದು, ಹೀಟ್ ಶೋ ಬಿಗ್ ಸ್ಟಾರ್ಸ್. ಇನ್ಫ್ಯಾಕ್ಟ್ ನೀನಾಸಮಲ್ಲೂ ರಘುನಂದನ್ ಸರ್ ವುಡ್ ಆಲ್ವೇಸ್ ಸೇ Rajkumar is his favorite actor because of his physical agility. ಯಾರೋ ಸ್ಟಾರ್ ಆದ ತಕ್ಷಣ somehow they would lose their ಇವಾಗ ಬರ್ತದೆ 6-pack ಅನ್ನೋದೆಲ್ಲ ಅಲ್ವಾ? ಬಟ್ ಅವಾಗ he was always centered, he was always on his toes, he danced like a professional. ಗ್ರೇಸ್ ಇರ್ತದೆ. So ಆ ಥರ I feel if you're not fit, physically fit, you're not fit to be on stage. Okay, now this is the last part of our interview. ಗುಟ್ಲುಗಳು ಇಂಟರ್ವ್ಯೂನಲ್ಲಿ ದಿಸ್ ಇಸ್ ಕಾಲ್ಡ್ ಕ್ವಿಕ್ ಫೈರ್. ಓಕೆ, ನೀವು ನೋಡೋಣ ಎಷ್ಟು ಮಟ್ಟಕ್ಕೆ ಆನ್ಸರ್ ಮಾಡ್ತೀರಾ. ಐ ಟ್ರೈ ಆ್ಯಂಡ್ ಪ್ರಾಬ್ಲಿ ನಿಮ್ಮನ್ನು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಸೋದಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಸಿ ದ ವೆರಿ ಫಸ್ಟ್ ಒನ್. ನೀವು ಈಗಾಗಲೇ ಸಿನಿಮಾ ಕೂಡ ಮಾಡಿದ್ದೀರಾ, ಸ್ಟೇಜ್ ಆರ್ ಸ್ಕ್ರೀನ್? ಎನಿ ಟೈಮ್ ಸ್ಟೇಜ್. ಎನಿ ಟೈಮ್. ಓಕೆ, ಡ್ರೀಮ್ ರೋಲ್ ಅಂದರೆ ಯಾವುದು? ಐ ಥಿಂಕ್ ಶಕುಂತಲೆ, ಅಂದರೆ ಅಭಿಜ್ಞಾನ ಶಾಕುಂತಲೆಯಲ್ಲಿ. ಶಕುಂತಲೆ, that's your dream. ಈಗ ನೀವು ನಿಮ್ಮ ಥಿಯೇಟರ್ ಜರ್ನಿನ ಒಂದು ಡಿಶ್ಗೆ ಕಂಪೇರ್ ಮಾಡಬೇಕು ಅಂದರೆ ಯಾವುದಕ್ಕೆ ಮಾಡ್ತೀರಾ? ಥಿಯೇಟರ್ ಜರ್ನಿನ
ಡಿಶ್ಶಿಗಾ ವಾಟ್ ಇಸ್ ದಿಸ್? I don't know, maybe biryani takes time to cook as an oven cook biryani, layer by layer by layer. If you Okay, biryani. Okay, Yes. nice, nice. Best co-actor, if you have to choose one. Appa is very good. Okay. Appa is very good. Actually, ಸಿನಿಮಾನಲ್ಲಿ ಇವಾಗ ನಾನು ಕರೆಂಟ್ಲಿ ಒಂದು ಮಾಡ್ತಾ ಇದ್ದೀನಿ. Mhm. ಪ್ರಣವ್ ಅಂತ. Mhm. He is very good. Oh. Actually, ಇದುವರೆಗೂ I've not acted with such a good co-actor. Very nice, very nice, lovely. ಈಗ ಇನ್ನೊಂದು ಒಂದು ಸಿನಿಮಾ, now that you are into cinema as well as theatre and coming from a theatre family, ನಿಮ್ಮ ಥಿಯೇಟರ್ ಜರ್ನಿಗೆ ಒಂದು ಟೈಟಲ್ ಕೊಡಬೇಕು ಅಂದ್ರೆ I don't know. I don't know. I feel like saying ಟ್ರಿಪ್ ಆಗೋದಕ್ಕೆ ಏನಂತಾರೆ? ಎಡಬೋದು, ಆ. ಎಡವು ಬೀಳೋದ, ಎಡವಟ್ಟು. ಎಡವಟ್ಟು. I don't know, but I feel like I've been tripping a lot. ಓಕೆ, ಓ ಎಡವಟ್ಟು. Not ಎಡವಟ್ಟು, tripping. ನೈಸ್, ನೈಸ್. ಬೆಸ್ಟ್ ಕಾಂಪ್ಲಿಮೆಂಟ್ ಯು ಹ್ಯಾವ್ ರಿಸೀವ್ಡ್? ಅಕ್ಷರ ಇಂದ when I told him ತಿರುಗಾಟ ಆದ್ಮೇಲೆ ಮುಂದೆ ಏನ್ ಮಾಡ್ತೀಯ ಅಂತ asked me and I said ನಾನು ಆಕ್ಟಿಂಗ್ ಮಾಡಲ್ಲ, ನಮ್ಮ ಅಪ್ಪ ಪ್ರಾಮಿಸ್ ಮಾಡಿದ್ದೀನಿ I said, and he's not someone to compliment anyone, okay, and he said ನಾನು ಹೇಳ್ಬಾರ್ದು ನಿನ್ಗಿದು ಬಟ್ I'm just saying it anyway, ನೀನು ಸ್ಟೇಜಿಗೆ ಬಂದಾಗ ಮಿಂಚ್ ಥರ ಇರುತ್ತೆ. I've not seen anything like this. You should not, he said. You should not quit. So I don't know. I'd never been complimented in my life. ವಾವ್, Okay, so it was ಸೋ ನೈಸ್, ಸೋ ನೈಸ್. ನಾನೀಗ ಒಂದು ಪ್ರಶ್ನೆ ಕೇಳ್ತೀನಿ, ಅದಾದ್ಮೇಲೆ ಆ ಪ್ರಶ್ನೆ ಕೇಳಿದ ತಕ್ಷಣ ನೀವು ಅದಕ್ಕೆ ನಿಮ್ದೊಂದು ಇನ್ಸಿಡೆಂಟ್ನ ನೀವು ಯು ಹ್ಯಾವ್ ಟು ಟೆಲ್, ಐ ಮೀನ್ ಲೆಟ್ ದಟ್ ಗುಡ್ ಟು ಔಟ್. ಓಕೆ, ಡಾಗ್ ಆರ್ ಅಮ್ಮ? dog or ಅಮ್ಮನ? Hey, ದಿಸ್ ಇನ್ಸಿಡೆಂಟ್ ಯು ಹ್ಯಾವ್ ಟು ಟೆಲ್ ಅಸ್. ಏನೋ ಅಮ್ಮ ಎನಿ ಡೇ ಅಮ್ಮ, ಬಟ್ ಐ ಫೀಲ್ ಲೈಕ್ ಅಮ್ಮ ಸುಮ್ಮನೆ ಮದರ್ ದಾರ್ ಸುಮ್ಮನೆ ಶಿ ಹೇಟೆಡ್ ಡಾಗ್ಸ್ ಬಿಕಾಸ್ ಬಿಕಾಸ್ ಅವ್ರು ನನಗೆ ಹೇಳಿದ್ರು, ಇಲ್ಲ ನಾನು ಇರ್ತೀನಿ, ಇಲ್ಲ ನಾ ಇರಬೇಕು. ಶಿ ಟೋಲ್ಡ್ ಅಸ್. ನಮ್ಮ ಅಪ್ಪಂಗೂ ಮದ್ವೆ ಆಗಿ ಬಂದಾಗ ಅವ್ರ ಮನೆಯಲ್ಲಿ ನಾಯಿ ಇತ್ತು, ಅಂಡ್ ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ ಇದ್ದಿದ್ದ ನಾಯಿ, ದೇ ಹ್ಯಾಡ್ ಅ ಲಾಟ್ ಆಫ್ ಡಾಗ್ಸ್. ಆ ಟೈಮಲ್ಲಿ ಇದ್ದಿದ್ದ ನಾಯಿ ವುಡ್ ಈಟ್ ಕ್ಲೋತ್ಸ್. ಓ, ಸೊ ನಮ್ಮ ಅಮ್ಮಂಗೆ ನಮ್ಮ ಅಜ್ಜಿ ಏನೋ ಅದೇ ಚೀಟಿ ಹಾಕಿ 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 ಏನೋ ಸೀರೆ ತಂದಿರ್ತಾರಲ್ಲ, ಆ ಥರ ಸೀರೆನೋ ತಿಂದ್ಬಿಟ್ಟಿದ್ದ ಅವನು. ಸೊ ಮೈ ಮಾಮ್ ಹೇಟೆಡ್. ಅವಾಗ್ಲೂ ಅಮ್ಮ ಹೇಳಿದ್ರಂತೆ ಅಪ್ಪಂಗೆ, ನಾನು ಇರ್ತೀನಿ, ಇಲ್ಲ ನಾ ಇರ್ಬೇಕು ಅಂತ. ಅಫ್ಕೋರ್ಸ್ ಓವರ್ ರೂಲ್ ಆಯ್ತು. ಮತ್ತೆ ಬಟ್ ದಿಸ್ ಇನ್ಸಿಡೆಂಟ್ ಯು ಹ್ಯಾವ್ ಟು ಟೆಲ್ ಅಸ್. ಅಪ್ಪ US ಹೋಗಿತ್ತು, ಅಮ್ಮ ಆಫೀಸಲ್ಲಿ ಇತ್ತು. ನಾನು ಅಡಲ್ಟ್ ಬೇಕಿತ್ತು. ಸೊ ಅಪ್ಪ ಸ್ಟೂಡೆಂಟ್ ಒಬ್ರು ಸ್ಮಿತಾ ಅಂತ ಇದ್ರು. ಐ ಟುಕ್ ಹರ್, ಐ ವೆಂಟ್ ಟು ಕೂಪಾ and I adopted Guldu, my dog, ಓಕೆ, and we brought him food. ಓಕೆ, And ನಾನು ಅವಾಗ 9th ಅಲ್ಲಿದ್ದೆ. ಅಪ್ಪ ಬರೋದಕ್ಕೆ ಒಂದು ತಿಂಗಳಿತ್ತು. ಸೊ ಐ ಥಾಟ್ ಐ ಹ್ಯಾವ್ ಸಮ್ ಟೈಮ್ ಟು ಕನ್ವಿನ್ಸ್ ಎವ್ರಿ ಒನ್ ಎಲ್ಸ್ ಎಟ್ ಹೋಮ್ ಅಂತ. ಅಮ್ಮ ಗಾಟ್ ರಿಯಲಿ ಆಂಗ್ರಿ. ಶಿ ಸೆಡ್, ನಾನು ಇರ್ತೀನಿ, ಇಲ್ಲ ನಾಯಿ ಇರುತ್ತೆ. ಥ್ಯಾಂಕ್ಫುಲಿ ನಮ್ಮ ಅಜ್ಜಿ ಇದ್ರು ಅವತ್ತು. ಆ್ಯಂಡ್ ನಮ್ಮ ತಾತ ಹೋಗಿ ಅವಾಗ ಒಂದು ತಿಂಗಳಾಗಿತ್ತು. ಓಕೆ. ಆ್ಯಂಡ್ ಅಜ್ಜಿ ಸೆಡ್, ಹಂಗೆ ಹೇಳ್ಬೇಡ, ನಂಗೆ ಅವ್ರು ಕಾಣಿಸ್ತಾ ಇದ್ದಾರೆ ಇವನಲ್ಲಿ ಅಂತ ಹೇಳ್ಬಿಟ್ರು, ಆಯ್ತಾ. ಆ್ಯಂಡ್ ಅಮ್ಮಂಗೆ ಏನು ಶಿ ಡಸಂಟ್ ನೋ ವಾಟ್ ಟು ಸೇ. ಸೊ ಅಮ್ಮ ಫುಲ್ ಕೋಪದಲ್ಲೇ ಶಿ ಈಸ್ ವಾಕಿಂಗ್ ಅಪ್ ಆ್ಯಂಡ್ ಡೌನ್, ಆ್ಯಂಡ್ ಓಲ್ಡು ಸಾಯೋ ಥರ ಇದ್ದ. ಸೊ ಅವ್ನಿಗೆ ತುಂಬ ಕೇರ್ ಬೇಕಿತ್ತು, ಆಯ್ತಾ. ಇಂಕ್ ಫಿಲ್ಲರಲ್ಲಿ ತೊಗೊಂಡು ಅವ್ನಿಗೆ ಅಮ್ಮ ಹಾಲೆಲ್ಲ ಕುಡಿಸ್ತಾ ಇದ್ದಿದ್ದು. ವೆಟ್ ಫುಡ್ಸ್ ಏನೇನು ಹೋಗ್ಬಿಡ್ತಾನೆ, ಡೋಂಟ್ ಡೂ ದಿಸ್ ಟು ಯುವರ್ ಸೆಲ್ಫ್, ಆ್ಯಂಡ್ ಐ ಬಿ ಕ್ರೈಯಿಂಗ್ ಆ್ಯಂಡ್ ಶಿ ಬಿ ಲೈಕ್, ಇದೊಂದು ತಂದೆ ಹಾಕಿದ್ಯಾ ಮನೆಯಲ್ಲಿ, ಬೇಕಾಯ್ದಲ್ಲ. ಬಟ್ ಇವೆಂಚುಲಿ ಶಿ ಗಾಟ್ ಸೋ ಕ್ಲೋಸ್ ಟು ದ ಡಾಗ್. ಆ್ಯಂಡ್ ಅವನು ಅಷ್ಟೇ, ಅಮ್ಮನ್ನ ಅವನು ಇಷ್ಟಪಟ್ಟಷ್ಟು ನಮ್ಮನ್ನ. ಓಕೆ, ಸೊ ನೈಸ್. ಬಟ್ ಇನ್ನೊಂದು ಅಮ್ಮ ಹೇಳಿದ್ದೊಂದು ಇನ್ಸಿಡೆಂಟ್ ಇದೆ, ವೇರ್ ನಾನು ಚಿಕ್ಕವಳಾಗಿ ನೀವು ನಾಯಿ ಮರಿ ತಗೊಂಡು ಬಂದಿದ್ದೀರಾ ಮನೆಗೆ. ದೇ ವಿಲ್ ಮೇನ್ ವಿ ಗಿವ್ ಹಿಮ್ ಅವೇ. ಐ ಗಾಟ್ 2 ಡಾಗ್ಸ್ ಆ ಥರ, 2 ವಾಪಸ್ ಕೊಡಿಸ್ಬಿಟ್ಟಿದ್ದಾರೆ. ಒಂದು ಬಿದ್ದೋಗಿತ್ತು, ಮೋರಿಲ್ ಬಿದ್ದಿತ್ತು. ಆ್ಯಂಡ್ ಐ ಮಸ್ಟ್ ಹ್ಯಾವ್ ಬೀನ್ 3rd ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ. ಆ್ಯಂಡ್ ತೊಗೊಂಡೋದೆ ಮನೆಗೆ. ನಾಟ್ ಇವನ್ ಸೆಕೆಂಡ್, UKG ಇದ್ದೆ ಆಯ್ತಾ ನಾನು. ಪಾಮರೇನಿಯನ್ ಅಂತ ಯಾವುದೋ ಹುಡುಗ ಹೇಳಿ ಕೊಟ್ಟ. ಇವಾಗ ಥಿಂಕಿಂಗ್ ಬ್ಯಾಕ್, ಐ ಆಮ್ ಶೋರ್ ಇಟ್ ವಾಸ್ ಅ ಬೀದಿ ನಾಯಿ, ಇಟ್ ವಾಸ್ ನಾಟ್ ಅ ಪಾಮರೇನಿಯನ್. ಆ್ಯಂಡ್ ಮನೆಗೆ ತೊಗೊಂಡೋದೆ. ಆ್ಯಂಡ್ ನಾವು ಆ್ಯಕ್ಚುಲಿ ವೆರಿ ಪುವರ್, ಆಯ್ತಾ. ದುಡ್ಡು ಅಷ್ಟು ಇಷ್ಟ ಇರಲಿಲ್ಲ ಮನೆಯಲ್ಲಿ.
ಆ್ಯಂಡ್ ಮನೆಗೆ ತೊಗೊಂಡೋಗಿ ಇಟ್ಕೊಂಡಿದ್ದೀನಿ. ನಾವು ಒಂದು ಅಪಾರ್ಟ್ಮೆಂಟಲ್ಲಿ ಇದ್ವಿ ಅವಾಗ. ಆ್ಯಂಡ್ ಅಮ್ಮಸ್ ಫ್ಯೂಮಿಂಗ್ ಆ್ಯಂಡ್ ಅಪ್ಪನೂ ಮನೇಲಿತ್ತು. ಅಪ್ಪ ಟ್ರೈಂಗ್ ಟು ಬಿ ನೈಸ್ ಟು ಮೀ ಸೇಯಿಂಗ್ ಆಗಲ್ಲ ಚಿನ್ನ, ನೀನು ಇನ್ನೂ ಚಿಕ್ಕವಳು, ನಾವು ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ತುಂಬ ಕೆಲಸ ಅಂತ ಹಿಂಗೆ ನಾ ಮಾಡ್ತೀನಿ ಆ್ಯಂಡ್ ಅಮ್ಮ ಸ್ಟಿಲ್ ಸ್ಟೇರಿಂಗ್ ಎಟ್ ಮೀ ಆಯ್ತಾ. ಆ್ಯಂಡ್ ಕಾರ್ಡ್ಬೋರ್ಡ್ ಮನೆ ಮಾಡ್ಕೊಡ್ತೀನಿ ಆಚೆ ಇರತ್ತೆ ಅದು. ಶಿ ಸ್ಟಿಲ್ ಸ್ಟೇರಿಂಗ್. ಅದಕ್ಕೆ ಊಟ ಎಲ್ಲ ಬೇಡ, ಹುಲ್ ತಿನ್ನೋದು ಅಂದರೆ ಐ ಥಾಟ್ ದೇ ಥಿಂಕಿಂಗ್ ಖರ್ಚು ಬೇಡ ಹುಲ್ ತಿನ್ನುತ್ತೆ. ಓಕೆ, ಹುಲ್ ತಿನ್ನು ನಾಯಿ ತೊಗೊಂಡಿರ ನಾಯಿ. ಆಕ್ಚುಲಿ ಅದಕ್ಕೆ ಹುಷಾರಿರ್ಲಿಲ್ಲ. ಐ ಸ್ವೇರ್ ಐ ಹ್ಯಾಡ್ ಸೀನ್ ಹಿಮ್ ಈಟಿಂಗ್ ಹುಲ್ಲು ಆಯ್ತಾ. ಐ ಹ್ಯಾಡ್ ನಾಟ್ ಲೈಡ್ ಬಟ್ Yeah. So nice. So nice. Thank you. We'll close this right now. We have a lot of things to talk. I think ನಾವು ಮೇ 31ಕ್ಕೆ ಪರ್ವ ನಾಟಕ ಬೇರೆ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಮೋಸ್ಟ್ಲಿ ಇನ್ನೊಂದ್ಸಲ ನಾವು ಭೇಟಿ ಆಗೋಣ. ವಿಲ್ ಟಾಕ್ ಓನ್ಲಿ ಅಬೌಟ್ ಪರ್ವ. ಜಸ್ಟ್ ವಾಂಟೆಡ್ ಅ ಗ್ಲಿಮ್ಸ್ ಆಫ್ ತೇಜು ಬೆಳವಾಡಿ ಅವರು ಅವ್ರ ಜರ್ನಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಇಂಟರ್ವ್ಯೂ ತೊಗೊಳ್ಳೋಣ ಅಂತ ಮಾಡಿದ್ದೆ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಅ ಪ್ಲೆಷರ್ ಹ್ಯಾವಿಂಗ್ ಯು ಹಿಯರ್. ತುಂಬ ಖುಷಿ ಆಯಿತು. ಐ ಥಿಂಕ್ ಇನ್ನೂ ಸಾಕಷ್ಟು ವಿಷಯ ಇದೆ ಮಾತಾಡೋವಂಥದ್ದು. ಎಸ್ಪೆಷಲಿ ನನಗೆ ಅಜ್ಜಿ ತಾತ ಬಗ್ಗೆ ಮಾತಾಡಬೇಕು ಅಂತ ಸಾಕಷ್ಟಿದೆ. ಸೊ ಪ್ರಾಬ್ಲಿ ನೀವು ಮೇಘನ ಒಟ್ಟಿಗೆ ಸೇರಿ ಕೂತು ಇನ್ನೊಂದಷ್ಟು ಹರಟೆ ಹೊಡೆಯೋಣ. ಓಕೆ, ಥ್ಯಾಂಕ್ ಯು ಫಾರ್ ಮೇಕಿಂಗ್ ಸಮ್ ಟೈಮ್. ನಮ್ಮ ಕಡೆಯಿಂದ ನಿಮಗೆ ಒಂದು ಸಣ್ಣ ಗಿಫ್ಟ್ ಕೊಡ್ತೀವಿ. ಥ್ಯಾಂಕ್ ಯು. ಪ್ಲೀಸ್, ಇದು ನಮ್ಮ ಕಡೆಯಿಂದ ವಿ ಹ್ಯಾವ್ our own merchandise, theatre based merchandise, art and theatre based merchandise, tribe of theatre ಅಂತ ಹೇಳ್ಬಿಟ್ಟು ಅವರ ಕಡೆಯಿಂದ ನಿಮಗೆ ಒಂದು ಸಣ್ಣ ಕಾಣಿಕೆ ನಾನೇ ಓಪನ್ ಮಾಡಿ ನಿಮಗೆ ಚರ್ಚೆನೆ. ಐ ವಾಂಟ್ ಯು ಟು ಶೋ ಇಟ್ ಟು ದ ಕ್ಯಾಮ್ರಾ. ಸೋ ಸ್ವೀಟ್. ಎಷ್ಟು ಉದ್ದ ಇದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದ್ಸಲ ಇನ್ನೊಂದಿಷ್ಟು ಹರಟೆ ಹೊಡೆಯೋಣ ಖುಷಿಯಾಗಿ. ಮತ್ತೆ ಹೆಚ್ಚು ನಾಟಕ ಮಾಡೋಣ. ಇದು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ. ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ. ನಮಸ್ಕಾರ.